ನಮಸ್ತೆ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ ಬೆಂಗಳೂರು ಕಾನೂನು ಕಾಲೇಜು ಬಸವೇಶ್ವರ ನಗರ ಬೆಂಗಳೂರು ಈ ಎರಡು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ಬೆಂಗಳೂರು ವಲಯ ಎ ಮಟ್ಟದ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ 2025-26ರ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಬೆಂಗಳೂರಿನ ಕೆಜಿ ರಸ್ತೆ ಪಂಚಾಯತ್ ರಾಜ್ ಆಯುಕ್ತಾಲಯದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಯುತ ಶ್ರೀ ಜಿ ಶ್ರೀಧರ್, ಸರ್ಕಾರದ ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಇಲಾಖೆ, ವಿಧಾನಸೌಧ ಬೆಂಗಳೂರು ಮತ್ತು ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಸನ್ನ ವಿ ರಾಜು, ವ್ಯವಸ್ಥಾಪಕ ನಿರ್ದೇಶಕರು, ಲಾ ವಿಂಗ್ಸ್ ಎಜುಕೇಷನಲ್ ಟ್ರಸ್ಟ್ ಬೆಂಗಳೂರು ಶ್ರೀಯುತರು ಆಗಮಿಸಿದರು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಡಾಕ್ಟರ್ ಸಿ.ಎಸ್. ಪಾಟೀಲ್ ಸರ್, ನಿರ್ದೇಶಕರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸಂಸ್ಥೆ ಬೆಂಗಳೂರು ಶ್ರೀಯುತರು ವಹಿಸಿದ್ರು. ಇನ್ನು ಕಾರ್ಯಕ್ರಮದ ಮುಂದಾಳತ್ವವನ್ನು ಡಾಕ್ಟರ್ ರೇವಯ್ಯ ಒಡೆಯರ್ ಸರ್, ಸಂಶೋಧನಾ ಮುಖ್ಯಸ್ಥರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸಂಸ್ಥೆ ಬೆಂಗಳೂರು ಹಾಗೂ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ, ಪ್ರಾಂಶುಪಾಲರು, ಬೆಂಗಳೂರು ಕಾನೂನು ಕಾಲೇಜು ಬೆಂಗಳೂರು ಇವರು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿದ್ರು. ಬೆಂಗಳೂರು ಕಾನೂನು ಕಾಲೇಜಿನ 5ನೇ ವರ್ಷದ ಕಾನೂನು ವಿದ್ಯಾಭ್ಯಾಸ ಮಾಡುತ್ತಿರುವ ಗಾಯಕರಾದ ಪ್ರಮೋದ್ ರವರು ವಿಘ್ನ ನಿವಾರಕನನ್ನ ಪ್ರಾರ್ಥಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಆಗಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು, ಆಗಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು ಮಾಧವನ. ಗಣೇಶನ ಹಾಡಿನ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖ್ಯ ಅತಿಥಿಗಳ ಕಿರು ಪರಿಚಯದೊಂದಿಗೆ ಸ್ವಾಗತವನ್ನ ಬೆಂಗಳೂರು ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರು ನೆರವೇರಿಸಿಕೊಟ್ರು. ನಾನು ದೇವಿಕಾ ಎಸ್ ಅಜಿಲಾ, ಪ್ರಾಂಶುಪಾಲೆ, ಬೆಂಗಳೂರು ಕಾನೂನು ಕಾಲೇಜು. ಇಂದಿನ ಮಾದರಿ ಸಂಸತ್ತು ಅಧಿವೇಶನಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸಂಸತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವದ ಹೃದಯ. ಇಲ್ಲಿ ರಾಷ್ಟ್ರದ ಉನ್ನತ ಮಟ್ಟದ ಚರ್ಚೆಗಳು, ನೀತಿ ನಿರ್ಮಾಣ ಮತ್ತು ಜನಸೇವೆಯ ನಿರ್ಧಾರಗಳು ಕೈಗೊಳ್ಳಪಡುತ್ತವೆ. ಅದರ ಕಾರ್ಯವಿಧಾನವನ್ನು ಕಾನೂನು ವಿದ್ಯಾರ್ಥಿಗಳಿಗೆ ಅನುಭವಿಸಲು ಅವಕಾಶ ಸಿಗುವುದೇ ಒಂದು ಮಹತ್ವದ ಸಂಗತಿ. ಈ ಕಾರ್ಯಕ್ರಮದ ಮೂಲಕ ನಿಮಗೆಲ್ಲರಿಗೂ ನಾಯಕತ್ವ, ಭಾಷಣ ಕೌಶಲ್ಯ, ತರ್ಕಶಕ್ತಿ, ಸಂಸದೀಯ ವಿಧಾನಗಳು ಮತ್ತು ಕೆಲಸ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಈ ಕಾರ್ಯಕ್ರಮದಲ್ಲಿ ದೊರೆಯುತ್ತದೆ. ಮಾದರಿ ಸಂಸತ್ತು ವಿದ್ಯಾರ್ಥಿಗಳನ್ನು ಉತ್ತಮ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವತ್ತ ಒಂದು ಬಹುಮುಖ ಹೆಜ್ಜೆಯಾಗಿದೆ. ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅತಿಥಿಗಳನ್ನು ಮತ್ತು ಗಣ್ಯರನ್ನು ಇಂದು ನಾವೆಲ್ಲರೂ ಹೂಗುಚ್ಛ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಹಿಸಿಕೊಂಡಿರುವ ಶ್ರೀಯುತರು ಶ್ರೀ ಜೆ ಶ್ರೀಧರ್, ಪ್ರಿನ್ಸಿಪಾಲ್ ಸೆಕ್ರೆಟರಿ, ವಿಧಾನಸೌಧ, ಇವರಿಗೆ ನಮ್ಮ ಕಾಲೇಜು ಮತ್ತು ಕರ್ನಾಟಕ ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರು ಪ್ರಸ್ತುತ ಸರ್ಕಾರದ ಕಾರ್ಯದರ್ಶಿಯಾಗಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನಗಳ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರ ಸಾಧನೆಗಳ ಪಟ್ಟಿಯಲ್ಲಿ ಮುಖ್ಯವಾದುದು ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಪ್ರಸನ್ನ ವಿ ರಾಜು ಸರ್, ನಿರ್ದೇಶಕರು, ಲಾ ವಿಂಗ್ಸ್ ಎಜುಕೇಷನಲ್ ಟ್ರಸ್ಟ್. ಶ್ರೀಯುತರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲು ನನಗೆ ಹೆಮ್ಮೆ ಅನಿಸುತ್ತದೆ. ಈ ನಾಡಿಗಾಗಿ ತಮ್ಮ ಸೇವೆಯನ್ನು 2 ದಶಕಗಳಿಗೂ ಹೆಚ್ಚು ಕಾಲ ಪೊಲೀಸ್ ಅಧಿಕಾರಿಯಾಗಿ ಸೇವೆ ನೀಡಿದ್ದಾರೆ. ಅವರು ಲೋಕಾಯುಕ್ತ ಇಲಾಖೆಯಲ್ಲಿ ಡಿವೈಎಸ್ಪಿ ಆಗಿ ಬಡ್ತಿ ಪಡೆದು ಹಲವಾರು
ವರ್ಗಗಳ ಪ್ರಾಮಾಣಿಕ ಸೇವೆಯನ್ನು ನೀಡಿದ್ದಾರೆ. ನಂತರ ರಾಷ್ಟ್ರೀಯ ತನಿಖಾ ಸಂಸ್ಥೆಯಲ್ಲಿ ಕಾನೂನು ಸಲಹೆಗಾರರಾಗಿ ತಮ್ಮ ಸೇವೆಯನ್ನ ನೀಡುತ್ತಿದ್ದಾರೆ. ಇದರ ಜೊತೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಕಲಿಸುವ ಗುರುವಾಗಿ ತಮ್ಮ ಸೇವೆಯನ್ನ ನೀಡಿದ್ದಾರೆ. ಹಾಗೆ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಕಾನೂನು ಕಾಲೇಜು ಕಾರ್ಯನಿರ್ವಹಿಸಲು ನಮಗೆಲ್ಲ ಅವಕಾಶ ಮಾಡಿಕೊಟ್ಟದ್ದಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಪ್ರೋಗ್ರಾಮ್ಗೆ ಸ್ವಾಗತವನ್ನ ಬಯಸುತ್ತೇನೆ. ವೆಲ್ಕಮ್ ಸರ್. ಇವತ್ತಿನ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಪ್ರೊಫೆಸರ್ ಡಾಕ್ಟರ್ ಚಿದಾನಂದ ರೆಡ್ಡಿ ಎಸ್ ಪಾಟೀಲ್ ಸರ್, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಧಾರವಾಡ ವಿಶ್ವವಿದ್ಯಾನಿಲಯದಿಂದ ತಮ್ಮ ಕಾನೂನು ಪದವಿಯನ್ನ ಪಡೆದಿರುತ್ತಾರೆ. ಹಾಗೆ ಕಾನೂನು ಪದವಿಯಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಶ್ರೀಯುತರು 3 ದಶಕಗಳಿಂದ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ನಿರ್ದೇಶಕರಾಗಿ ಮತ್ತು ಸಂಶೋಧನಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಹಲವಾರು ಕಾನೂನು ಪುಸ್ತಕಗಳನ್ನು ಬರೆದು ಕರ್ನಾಟಕ ಕಾನೂನು ಆಯೋಗದ ಪದನಿಮಿತ್ತ ಸದಸ್ಯರಾಗಿ ಕಾರ್ಯನಿರ್ವಹಣೆ, ಹಲವು ತರಬೇತಿ ಕಾರ್ಯಕ್ರಮ ಮತ್ತು ಶಿಬಿರಗಳಲ್ಲಿ ಸಂವಿಧಾನ, ಕಾನೂನು ಮತ್ತು ಪ್ರಾರೂಪ ವಿಷಯಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಶೇಷಾದ್ರಿಪುರಂ ಅಕಾಡೆಮಿಯಲ್ಲಿಯೂ ಕೆಲಸವನ್ನ ನಿರ್ವಹಿಸಿದ್ದಾರೆ. ಕಾರ್ಯಕ್ರಮಕ್ಕೆ ತಮ್ಮನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಮತ್ತೊಬ್ಬ ರೂವಾರಿ ಶ್ರೀಯುತ ಡಾಕ್ಟರ್ ರೇವಯ್ಯ ಒಡೆಯರ್ ಸರ್. ಶ್ರೀಯುತರು ಪ್ರಸ್ತುತ ಸಂಶೋಧನಾ ಮುಖ್ಯಸ್ಥರಾಗಿ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ 3 ವರ್ಷ ಕನ್ನಡ ಉಪನ್ಯಾಸಕರಾಗಿ, 20 ವರ್ಷ ಸಂಶೋಧಕರಾಗಿ ಹಾಗೂ ಸಂಶೋಧನಾ ಅಧಿಕಾರಿಯಾಗಿ ರಿಜಿಸ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್, ತಮಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ಪ್ರೊಫೆಸರ್ ಡಾಕ್ಟರ್ ಶ್ರೀನಿವಾಸ್ ಜಿ, MA, MHG, PhD, ಡೈರೆಕ್ಟರ್ ಮೈತ್ರಿಯ ಗ್ಲೋಬಲ್ ಅಕಾಡೆಮಿ, MS ರಾಪನದಲ್ಲಿ 10 ವರ್ಷಗಳ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಮತ್ತೋರ್ವ ಅತಿಥಿಯಾಗಿ ಶ್ರೀ ಭಕ್ತರಾಜ್ ಪಾಟೀಲ್, ಸಹ ನಿರ್ದೇಶಕರು, ಭಾಷಾಂತರ ಇಲಾಖೆ, ವಿಧಾನಸೌಧ, ಬೆಂಗಳೂರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದ, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ಬಿಂದುವಾಗಿರುವ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಸುಮಾರು 24 ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ತಮಗೆಲ್ಲರಿಗೂ ಸ್ವಾಗತಿಸುವ ಈ ಸೌಭಾಗ್ಯವನ್ನ ನನಗೆ ಕಲ್ಪಿಸಿರುವ ಈ ವೇದಿಕೆಗೆ ಹಾಗೂ ಕಾರ್ಯಕ್ರಮದ ರೂವಾರಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನ ಸ್ವಾಗತಿಸಿದ ಬೆಂಗಳೂರು ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರನ್ನ ಕಾರ್ಯಕ್ರಮದ ನಿರೂಪಕರು ಅವರ ಕಿರು ಪರಿಚಯದೊಂದಿಗೆ ಸ್ವಾಗತವನ್ನ ಮಾಡಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳನ್ನ ಸ್ವಾಗತಿಸಿ ಅವರ ಕಿರು ಪರಿಚಯವನ್ನ ಮಾಡಿದಂತಹ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರು, ಪ್ರಾಂಶುಪಾಲರು, ಬೆಂಗಳೂರು ಕಾನೂನು ಕಾಲೇಜು, ಬೆಂಗಳೂರು. ನಿಮಗೂ ಕಾರ್ಯಕ್ರಮಕ್ಕೆ ಆದರಿ. ನಾನು ನಮ್ಮ ಹೆಮ್ಮೆಯ ಪ್ರಾಂಶುಪಾಲರ ಬಗ್ಗೆ 2 ಮಾತುಗಳನ್ನ ಹೇಳಕ್ಕೆ ಬಯಸ್ತೇನೆ. ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರು, ಪ್ರಾಂಶುಪಾಲರು, ಬೆಂಗಳೂರು ಕಾನೂನು ಕಾಲೇಜು, ಬೆಂಗಳೂರು. ಮೇಡಂ ರವರು ತಮ್ಮ ಕಾನೂನು ವ್ಯಾಸಂಗವನ್ನ ಹಾಗೂ ಉನ್ನತ ವಿದ್ಯಾಭ್ಯಾಸವನ್ನ ಬೆಂಗಳೂರಿನಲ್ಲಿ ಪೂರೈಸಿದ್ದಾರೆ. 2012ರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾನೂನು ಕಾಲೇಜಿನಲ್ಲಿ ತಮ್ಮ ವೃತ್ತಿಯನ್ನ ಪ್ರಾರಂಭಿಸಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ತಮ್ಮ ವೃತ್ತಿ ಬದುಕನ್ನ ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನ ನಿರ್ವಹಿಸಿದ್ದಾರೆ. 2017ರಲ್ಲಿ ಬೆಂಗಳೂರು ಕಾನೂನು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಜವಾಬ್ದಾರಿಯನ್ನು ಪ್ರಾರಂಭಿಸಿ ಯಶಸ್ಸನ್ನು ಪಡೆದಿದ್ದಾರೆ. ಕೆಲವು ವಿಚಾರಗಳ ಕುರಿತು ಹಲವಾರು ಕಾಲೇಜುಗಳಲ್ಲಿ ಕಾರ್ಯಕ್ರಮವನ್ನು ನೀಡಿ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸುವಲ್ಲಿ ಹೆಚ್ಚು ಶ್ರಮಿಸಿದ್ದಾರೆ. ಇದರ ಜೊತೆಗೆ KSLU ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಕೆಲವು ವಿಭಾಗಗಳಲ್ಲಿ ತಮ್ಮ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಾಯಕತ್ವ ಅಂದ್ರೆ ಆದೇಶ ಅಲ್ಲ, ಪ್ರೇರಣೆ. ನಾಯಕತ್ವ ಒಂದು ಹುದ್ದೆ ಅಲ್ಲ, ಹೊಣೆಗಾರಿಕೆ. ನಾಯಕತ್ವದ ಪ್ರತೀಕವೇ ದೇವಿಕಾ ಮೇಡಂ. ಎಲ್ಲ ಜವಾಬ್ದಾರಿಗಳನ್ನ ಮುಂದೆ ನಿಂತು ಗಟ್ಟಿ ಗುರಿಯಲ್ಲಿ ನಾನಿದ್ದೇನೆ ಎಂದು ಸದಾ ಮುಂದಾಳತ್ವವನ್ನು ವಹಿಸಿಕೊಂಡು ವಿದ್ಯಾರ್ಥಿಗಳ ಶಕ್ತಿಯಾಗಿ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಶ್ರಮಿಸುವಂತಹ ನಾಯಕತ್ವವನ್ನ ಮೇಡಂ ಹೆಚ್ಚಾಗಿ ಅಳವಡಿಸಿಕೊಂಡಿದ್ದಾರೆ. ಇದರೊಂದಿಗೆ ವಿದ್ಯಾರ್ಥಿಗಳಿಗೆ ಸೇವಾ ಮನೋಭಾವವನ್ನ ಕಲಿಸುತ್ತಿರುವಂತಹ ವ್ಯಕ್ತಿತ್ವ ಅವರದು. ಮೇಡಂ, ತಮ್ಮ ಮಾತು ನಮಗೆ ಸ್ಫೂರ್ತಿ, ನಿಮ್ಮ ಆದೇಶ ನಮಗೆ ಶಕ್ತಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾರೆ. ಥ್ಯಾಂಕ್ ಯು. ಅತಿಥಿ ಗಣ್ಯರ ಸ್ವಾಗತದ ನಂತರ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಾಯಿತು.
ಎಲ್ಲ ವಿದ್ಯಾರ್ಥಿಗಳು ಕೊಡಬೇಕು ಈಗ ಹೇಳ್ತಾ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ದೀಪ ಹಚ್ಚಿದ ನಂತರ ಅತಿಥಿ ಗಣ್ಯರು ಕಾರ್ಯಕ್ರಮದ ಕುರಿತು ಹಾಗೂ ವಿದ್ಯಾರ್ಥಿಗಳ ಕುರಿತು ಮಾತನಾಡಿದರು. ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಹಾಗೂ ಬೆಂಗಳೂರು ಕಾನೂನು ಕಾಲೇಜು ಬಸವೇಶ್ವರ ನಗರ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಕಾನೂನು ವಿದ್ಯಾರ್ಥಿಗಳ ಬೆಂಗಳೂರು ವಲಯ ಎ ಮಟ್ಟದ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೂ ಗೌರವಾನ್ವಿತರಾದಂಥ ಶ್ರೀ CS ಪಾಟೀಲ್ ಅವರೇ ಮತ್ತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಪ್ರಸನ್ನ ವಿ ರಾಜುರವರೇ, ಡಾಕ್ಟರ್ ಶ್ರೀನಿವಾಸ್ ಅವರೇ ಹಾಗೂ ಕಿಲ್ಪಾರ್ ಸಂಸ್ಥೆಯ ಸಂಶೋಧನಾ ಮುಖ್ಯಸ್ಥರಾದಂಥ ದೇವಯವರಿಗೆ ಹಾಗೂ ಬೆಂಗಳೂರು ಕಾನೂನು ಕಾಲೇಜಿನ ದೇವಿಕಾ S ಅಚಲ ಪ್ರಾಂಶುಪಾಲರವರೇ ಮತ್ತು ನನ್ನ ಸಹೋದ್ಯೋಗಿಯಾದಂಥ ಶ್ರೀ ಭಕ್ತರಾಜ್ ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾದರಿ ವಿಧಾನಸಭೆಯ ಎಲ್ಲ ಸಂಸದೀಯ ಪಟುಗಳೇ, ಇವತ್ತು ನಮ್ಮ ಸರ್ಕಾರದಲ್ಲೂ ಸಹ ನಾವು ಅನೇಕ ಬಾರಿ ಯೋಚನೆ ಮಾಡುವುದು ಏನಂದ್ರೆ, ಮಾದರಿ ವಿಧಾನಸಭೆ ನಡೆಸ್ತಾ ಇರೋದ್ರಿಂದ ಇತ್ತೀಚಿನ ರಾಜಕೀಯ ಪ್ರತಿನಿಧಿಗಳನ್ನು ಸಹ ಒಂದು ಸಂಸದೀಯ ಶಿಸ್ತನ್ನು ರೂಪಿಸೋದಕ್ಕೆ ಇದು ಸಹಕಾರಿಯಾಗ್ತಾ ಇದೆ. ನಾವು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಬಹುದು, ಆದರೆ ಆ ಪ್ರಸ್ತಾಪ ಮಾಡುವಾಗ ನಮಗೆ ಇರಬೇಕಾಗಿರುವಂಥ ಸಂಯಮ ಮತ್ತು ಅದರ ಬಗ್ಗೆ ಇರತಕ್ಕಂಥ ಪೂರಕ ಮಾಹಿತಿ ಹಾಗೂ ವಿಷಯ ಸ್ಪಷ್ಟನೆ ಮತ್ತು ತಾಳ್ಮೆ, ಇನ್ನೊಬ್ಬರು ಹೇಳುವ ಮಾತನ್ನ ಕೇಳುವಂಥ ತಾಳ್ಮೆ, ಇದು ಸಂಸದೀಯ ಶಿಸ್ತುಗಳಲ್ಲಿ ಒಂದಾಗಿದೆ. ಇದನ್ನ ನಾವು ಪಾರ್ಲಿಮೆಂಟರಿ ಲೆಜಿಸ್ಲೇಟರ್ಸ್ ಕೋಡ್ ಅಂತ ಹೇಳಿ 1952 ಇದನ್ನ ಜಾರಿಗೆ ತಂದಿದ್ದಾರೆ. ಆದರೆ ಅನೇಕ ಸರ್ತಿ ಆ ಕೋಡ್ ಎಲ್ಲಿದೆ ಅಂತ ಹುಡುಕೋದೇ ನಮ್ಮ ಕೆಲಸ ಆಗಿದೆ. ಯಾಕಂದ್ರೆ ವರ್ತನೆಗಳನ್ನ ನಾವು ಅದರಲ್ಲಿ ದಾಖಲೆ ಮಾಡುವುದಕ್ಕೆ ಹೋದಾಗ ಅನೇಕ ಸರ್ತಿ ಈ ಪ್ರೊಬಿಟಿ ಕಾಣೋದಿಲ್ಲ, ಅಂದ್ರೆ ಈ ಪಾರದರ್ಶಕತೆ ಕಾಣೋದಿಲ್ಲ. ಇತ್ತೀಚೆಗೆ ಸಂವಿಧಾನದ ಒಂದು ಮಹತ್ವ ಅಥವಾ ಸಾಂವಿಧಾನಿಕ ಸಭೆಗಳ ಮಹತ್ವ ಆ ವ್ಯಕ್ತಿಗಳ ಮತ್ತು ಪ್ರತಿನಿಧಿಗಳ ವ್ಯಕ್ತಿತ್ವದ ಮೇಲೆ ರೂಪಿತವಾಗಿದೆ. ಇವತ್ತು ಸಂವಿಧಾನ ಬಂದು ನಮಗೆ 75 ವರ್ಷ ಆಗ್ತಾ ಇರೋ ಸಂದರ್ಭದಲ್ಲಿ ತಾವೆಲ್ಲರೂ ಸಂವಿಧಾನದ ಪಟುಗಳಾಗಿ ಬಂದು ಕೂತಿದ್ದೀರಾ. ನಾನು ನೋಡದೆ ನಮ್ಮ ಮಂತ್ರಿಗಳು ಇದ್ದಾರೆ, ಸಂಸದೀಯ ವ್ಯವಹಾರಗಳ ಮಂತ್ರಿಗಳು ಈಗಾಗಲೇ ಕೂತಿದ್ದಾರೆ. ಸಂಸದೀಯ ವ್ಯವಹಾರಗಳ ಮಂತ್ರಿ ಅಂತ ಒಂದು ಪ್ರತ್ಯೇಕವಾದಂತ ಶಾಖೆಯನ್ನೇ ಉತ್ಪಾದನೆ ಮಾಡುವಷ್ಟು ಅವಶ್ಯಕತೆ ಇವತ್ತು ನಮ್ಮ ಸಂವಿಧಾನದ ಪ್ರತಿನಿಧಿಗಳಿಗೆ ಅವಶ್ಯಕವಾಗಿದೆ. ಒಂದು ಕಾನೂನು ಸಚಿವರು ಯಾರಿರ್ತಾರೋ ಅವರೇ ಈ ಸಂವಿಧಾನದ ಸಂಸದೀಯ ಪ್ರತಿನಿಧಿಯಾಗಿ ಇರ್ತಾರೆ. ಇವತ್ತು ದಿವಸ ಸಂವಿಧಾನ ಗಟ್ಟಿನ ಅಥವಾ ಬೇರೆ ಗ್ರಂಥಗಳ ಗಟ್ಟಿನ ಅಂದ್ರೆ ಸಂವಿಧಾನ ಗಟ್ಟಿ ಇದೆ. ನ್ಯಾಯಾಲಯ ಗಟ್ಟಿನ ಅಥವಾ ಆಡಳಿತ ಗಟ್ಟಿನ ಅಂತ ಹೇಳಿದ್ರೆ ನಾವು ವಿಧಾನಸಭೆ ಗಟ್ಟಿ ಇದೆ. ಕಾರಣ ಯಾಕೆ ಅಂದ್ರೆ ವಿಧಾನಸಭೆ ಅಂತಕ್ಕಂಥದ್ದೇ ಸಂವಿಧಾನದ ಪ್ರಯೋಗಶಾಲೆ. ಈ ಪ್ರಯೋಗಶಾಲೆಯಲ್ಲಿ ನೀವು ಏನೇನೇ ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾದರೆ ಅದು ಸಂವಿಧಾನಕ್ಕೆ ಸಲ್ಲುವಂತ ಗೌರವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೆಲ್ಲರೂ ಒಂದು ಮಾದರಿ ವಿಧಾನಸಭೆಗೆ ಹೇಗೆ ಬರಬೇಕು ಆ ಉಡುಪಿನಲ್ಲಿ ಬಂದಿದ್ದೀರಾ. ಮಾತಿನಲ್ಲೂ ಅದೇ ರೀತಿ ನೀವು ಜಳಪಿಸಿ ನಿಮ್ಮ ವಿಚಾರ ವಿವರಗಳನ್ನ ಅದೇ ರೀತಿ ಇಲ್ಲಿ ಸಾಂದರ್ಭಿಕವಾಗಿ ಪ್ರಸ್ತಾಪಿಸಿ ಅವುಗಳ ಬಗ್ಗೆ ಎಲ್ಲ ನಾನು ಮಾಹಿತಿಯನ್ನ ಪಡೆಯುತ್ತೀನಿ. ಆಮೇಲಿಂದ ಈ ಪ್ರಾರಂಭದಲ್ಲಿ ನಾವು ಬಂದಾಗ ನಮ್ಮನ್ನ ಸ್ವಾಗತ ಮಾಡ್ತಕ್ಕಂಥ ಒಬ್ಬ ಕಂಠ ಮಾಧುರ್ಯದ ವ್ಯಕ್ತಿಯನ್ನು ಸಹ ನಾವು ಇಲ್ಲಿ ಗಮನಿಸಿದ್ವಿ. ಆ ರೀತಿ ಒಂದು ಪ್ರಜಾಪ್ರಭುತ್ವದಲ್ಲಿ ತಾವೆಲ್ಲರೂ ಆಕರ್ಷಣೀಯ ವ್ಯಕ್ತಿಗಳಾಗಬೇಕು. ಅದೇ ರೀತಿ ನಿಮ್ಮ ವಿಚಾರಗಳು ಮತ್ತು ಮಾತುಗಾರಿಕೆಯು ಸಹ ಅದೇ ರೀತಿ ಸ್ಪಷ್ಟವಾಗಿ ದಾಖಲೆ ಆದರೆ ಈ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಬಹಳ ಯಶಸ್ವಿಕರಿಯಾಗುತ್ತದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನಾನು ನನ್ನ ಮಾತುಗಳನ್ನು 100 laws and 100 opinions ಹಾಗೂ 105 ಕರಡು ಮಸೂದೆಗಳನ್ನು ಸರ್ಕಾರಕ್ಕೆ ಅರ್ಪಣೆ ಮಾಡಿ ಕರ್ನಾಟಕವನ್ನು ನಂಬರ್ 1 ಸ್ಟೇಟ್ who could amend the CPC and get the president's approval. That is the only state. I think now we are very proud that under the leadership, what is the leadership of Minister of Law
ಅಂಡ್ ಶ್ರೀಧರ್ ಸರ್, ಇವರೆಲ್ಲ ಒಂದು ಬಲದಿಂದ ನಮ್ಮ ಕರ್ನಾಟಕವನ್ನು ಲಾ ಡಿಪಾರ್ಟ್ಮೆಂಟ್, ಲಾ ಅನ್ನು ಆರ್ ಮೇ ಬಿ ಲೈಕ್ ಜುಡಿಷಿಯರಿ ಅನ್ನು ಎತ್ತಿಡಿಯಕ್ಕೆ ಒಂದು ಶಕ್ತಿ ತಂದು ಕೊಟ್ಟಿದ್ದಾರೆ. ಅಂಡ್ ದಿಸ್ ಕ್ರೆಡಿಟ್ ಗೋಸ್ ಟು ಎಸ್ ಎ ಪಾಟೀಲ್ ಸರ್, ಮೈ ಎಚ್ ಕೆ ಪಾಟೀಲ್ ಸರ್, ಫಾಲೋಡ್ ಬೈ ಆಲ್ ದ ಲಾ ಫ್ರೆಟರ್ನಿಟಿ. ನಾವೆಲ್ಲ ಅದಕ್ಕೆ ಸೇರ್ತೀವಿ. ಈಗ ಇವತ್ತಿನ ಮಾದರಿ ಯಾಕಂದ್ರೆ ನಮ್ಮಲ್ಲೂ ಸಹ though we are law students, ನಾಳೆ you may become a politician, and once you become a politician you will be the number one politician, because already you are being trained here how to manage the show, how to run the show, and how you can be powerful. Because ನಮ್ಮ ಟೈಮ್ ನಾವು ಮಾಡಬೇಕಾ ಇದಿರಲಿಲ್ಲ. ಇದ್ದಿದ್ರೆ ಮೋಸ್ಟ್ಲಿ ನಮ್ಮಲ್ಲಿ ಸುಮಾರು ಜನ ಪೊಲಿಟಿಷಿಯನ್ಸ್ ಆಗ್ತಾ ಇದ್ರು. ಬಟ್ ನಿಮ್ಮಲ್ಲಿ ಅವಕಾಶ ಸಿಕ್ತಿದೆ ಹಲವಾರು ಕ್ಷೇತ್ರದಲ್ಲಿ. ಯು ಕ್ಯಾನ್ whichever field you go you can excel with this law knowledge. So ಈಗ ನಿಮ್ಮ ಪ್ರತಿಭೆಯನ್ನು ನಾವು ನೋಡಕ್ಕೆ ಸಿದ್ಧರಾಗಿದ್ವಿ. I want to see like each one participate with their full zeal and commitment, as if you are the ಏನು ಪೋರ್ಟ್ಫೋಲಿಯೋ ನಿಮ್ಗೆ ಕೊಟ್ಟಿದ್ದಾರೆ ಅವ್ರು ನಿಮ್ಗೆ ಸಿಗ್ತದೆ ಅದನ್ನು ಪ್ರದರ್ಶನ ಮಾಡಿ. and this will go to the next level also. So with this I wish everyone a great success, and I thank the dignitaries on the dais to give me a 2 minutes to talk. Thank you very much. ನಮ್ಮೆಲ್ಲರ ಮೇಲೆ ಒಂದು ಕರ್ತವ್ಯ, ಶ್ರೇಷ್ಠತೆ ಸಾಧನೆ ಮಾಡಬೇಕಾದಂತ ಒಂದು ಕರ್ತವ್ಯ ಸಂವಿಧಾನದ ಮುಖಾಂತರ ನಮ್ಮ ಮೇಲೆ ಹೇರಿರ್ತಾರೆ. ವೈಯಕ್ತಿಕವಾಗಿ, ಸಂಘಟಿತವಾಗಿ, ಇಂಡಿವಿಜುವಲ್ ಅಂಡ್ ಕಲೆಕ್ಟಿವ್ ಎಕ್ಸೆಲೆನ್ಸ್. ಅಂಡ್ ದಿಸ್ ಎಕ್ಸರ್ಸೈಸ್ ಮಾದರಿ ವಿಧಾನಸಭೆ ಏನು ಮಾಡ್ತೀವಲ್ಲ, ಇದು ಅದರ ಒಂದು ಭಾಗ. ವೈಯಕ್ತಿಕವಾಗಿ ನೀನು ಶ್ರೇಷ್ಠತೆಯನ್ನು ಸಾಧಿಸಬೇಕು, ಸಭೆಯಾಗಿ ನೀವು ಒಂದು ಶ್ರೇಷ್ಠತೆಯನ್ನು ಸಾಧಿಸಬೇಕು. ಅಣಕು ಆಗತ್ತಾರ. ನೀವು ಒಂದ್ಸರಿ ಗೂಗಲ್ ಮಾಡಿದಾಗ ಇದೆಲ್ಲ ನೋಡ್ರಿ, ಫನಿ ಮೂವ್ಮೆಂಟ್ಸ್ ಫ್ರಮ್ ಲೆಜಿಸ್ಲೇಚರ್ ಅಂತ ಗೂಗಲ್ ಮಾಡಿ, ಓಟ್ ಹಿಡಿದು, ಶರ್ಟ್ ಹಿಡಿದು, ಬೈಕ್ ನಿಂತು, ಹೂವು ಅಲ್ಲೇ ಬಾಲ ನೋಡ್ಲಾರ್ದಲ್ಲಿ ಬಡದಾಡಿ, ಬೆಚ್ಚಿನ ಮ್ಯಾಗೆ ನಿಂತ್ಕೊಂಡು, ಶರ್ಟ್ ಹಾಕೊಂಡು ಎತ್ತೆಟ್ಟು ಬಿಟ್ಟಿರ್ತಾರೆ ಒಬ್ಬೊಬ್ಬರು. ಅದಾಗಬಾರ್ದು, ಇಲ್ಲಿನೂ ಆಗಬಾರ್ದು. ಇವರು ರೇವಯ್ಯ ಅವರು ಅಲ್ಲಿ ಒಂದ್ಸಲಿ ಇದೇ ತರ ಮಾದರಿ ಮಾಡಕ್ ಹೋಗಿದ್ವಿ, ಬೆವರ್ನೂರಾಗಿ ಹೋಗ್ಬಿಟ್ಟು ಇವ್ರನ್ನ ಕಂಟ್ರೋಲ್ ಮಾಡಕ್ಕೆ. ಏನ್ ಟೇಬಲ್ ಇವ್ರು ನಮಗೆ ಇದು ಗೊತ್ತಾಗಲ್ಲ, ಅದು ನಮಗೆ ಕೆಲವೊಂದು ಕಂಡೀಷನ್ ಆಗಿರ್ತದೆ. ಟೇಬಲ್ ಬಾರಿಸಿ ಅದ್ರ ಮುರಿಬಾರ್ದು, ಕಿತ್ಬಾರ್ದು. ಇಂಡಿವಿಜುವಲಿ ಪ್ರತಿಯೊಬ್ಬರು ಆ ಒಂದು ಶ್ರೇಷ್ಠತೆಯನ್ನು ಪ್ರದರ್ಶನ ಮಾಡಬೇಕು. ಎಲ್ಲರೂ ಸೇರಿ ಸಭೆ ಯಾವ ರೀತಿ ನಡಿಬೇಕು ಆ ರೀತಿ ಸಭೆ ನಡಿ. ಸಭಾ ಮರ್ಯಾದೆ, ಸಭಾ ಗೌರವ ಅಂತ ಸಭೆಯಲ್ಲಿ ಕೂಡೋದು, ನಿಂದ್ರೋದು. ಈಗ ಇಲ್ಲಿ ಅವರು ಉದ್ಘಾಟಕರಾಗಿ ಬಂದಿದ್ರಲ್ಲ, ಅವ್ರು ಎದ್ದು ನಿಂತರು, ನಾವೆಲ್ಲ ಎದ್ದು ನಿಂತೀವಲ್ಲ, ಇದನ್ನ ನೀವು ನೋಡ್ಬೇಕು. ಇವ್ರು ಯಾರು, ಯಾವಾಗ ಎದ್ದು ನಿಂತಿರ್ತಾರೆ, ಯಾವಾಗ ಕೂಡ್ತಾರೆ, ಯಾರು ಇರ್ತಾರೆ. ನಾವೆಲ್ಲ ಇಲ್ಲೇ ಇದ್ವಿ, ಇವರೊಬ್ರು ಹೋಗಿದ್ದಾರೆ ಅವ್ರನ್ನ ಕಳಿಸ್ಕೊಡೋದಕ್ಕೆ, ಬೀಳ್ಕೊಡೋದಕ್ಕೆ. ಅವ್ರು ಹೋದಾಗ ಇಲ್ಲಿ ಬೇರೆಯವ್ರು ಇರಬೇಕು, ಇದು ಸಭೆ, ಇದು ಮುಂದುವರಿಬೇಕು. ಪ್ರತಿಯೊಂದರಲ್ಲಿ ಒಂದು ನಿಯಮ ಇರ್ತದೆ. ಆ ಶ್ರೇಷ್ಠವಾದ ಕಾರ್ಯಕ್ರಮಗಳು ಎಲ್ಲಿ ನಡೀತವೆ, ಬೆಂಗಳೂರಲ್ಲಿ ಅವಕಾಶ ಇದೆ, ಕುತ್ಕೊಂಡು ನೋಡ್ಬೇಕು. ಶ್ರೇಷ್ಠವಾದ ವ್ಯಕ್ತಿಗಳನ್ನ ಭೇಟಿ ಮಾಡಬೇಕು, ಶ್ರೇಷ್ಠವಾದ ಪುಸ್ತಕಗಳನ್ನ, ಗ್ರಂಥಗಳನ್ನ ಓದಬೇಕು. ಇದು ವಯಸ್ಸು. ಈಗ ನೀವು ಮಾರ್ಪಾಡಾಗಲಿಲ್ಲ ಅಂತಂದ್ರೆ ಮುಂದೆ ಬಹಳ ಕಷ್ಟ. ಮಾರ್ಪಾಡು ಆಗಲೇಬೇಕು. ಸಮಾಜ ನಮ್ಮನ್ನು ತಿದ್ದುತ್ತದೆ. ನಾವಾಗಿ ತಿದ್ಕೊಳ್ಳೋದು ಒಳ್ಳೆಯದು, ಅಥವಾ ಯಾರಿಂದ ಆದ್ರೂ ಪೆಟ್ಟು ತಿಂದು ತಿದ್ಕೊಳ್ಳೋದು ಒಳ್ಳೆಯದು. ಕೈ ಅನುಭವ ಆಗದೆ ನಮ್ಮನ್ನು ನಾವು ಮಾರ್ಪಾಡು. If you change yourself, there will be one scoundrel less in the society. ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕು. ನಿಯಮಗಳನ್ನು ಸರಿಯಾಗಿ ತಿಳ್ಕೊಳ್ರಿ, ಮಾದರಿಯಾಗಿ ವರ್ತನೆ ಮಾಡ್ರಿ, ಎಲ್ಲರಿಗೂ ಯಶಸ್ಸಾಗಲಿ. ಒಂದು ವಿಶೇಷತೆ ಏನಂದ್ರೆ, ನೀವೆಲ್ಲ ಬೆಂಗಳೂರು ಕಾಲೇಜು 24 ಕಾಲೇಜಿನಿಂದ ನೀವು ಬಂದಿರಿ. ನಿಮ್ಮೆಲ್ಲರಲ್ಲಿ ಒಂದು ಮನೆ, ನಿಮ್ಮ ಕಾಲೇಜಿಗೆ ನೀವು ವಾಪಸ್ ಹೋದ್ಮೇಲೆ ನಿಮ್ಮ ಕಾಲೇಜುಗಳಿಗೆ ನಾವು ನಮ್ಮ ಸಂಸ್ಥೆಯಿಂದ ಒಂದು ಮೇಲ್ ಕಳಿಸಿದ್ವಿ. ಒಂದು ಸೈನ್ಯ ಕಟ್ತಾ ಇದ್ದೀವಿ ನಾವು, ಸಂವಿಧಾನ ಸೈನಿಕರ ತಂಡ. ಇದು ರಾಜಕೀಯ ಅಲ್ಲ, ನಮ್ದು ಅಜೆಂಡಾ ಏನಿಲ್ಲ. ಸಂವಿಧಾನದ ಬಗ್ಗೆ ತಿಳ್ಕೋಬೇಕು, ಸಂವಿಧಾನದ ಮೌಲ್ಯಗಳನ್ನು ನಾವು ಹೊತ್ಕೊಳ್ಬೇಕು,
ಸಂವಿಧಾನದ ಸಲುವಾಗಿ ನಾವು ಎದ್ದು ನಿಂದಿರಬೇಕು. ಅದರೊಂದು ತಂಡ ರಚನೆ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಗೂಗಲ್ ಫಾರ್ಮ್ ಕಳಿಸಿದ್ವಿ, ಎಲ್ಲರನ್ನ ತುಂಬಿ ಅಂತಂದು ಹೇಳಿ ಕಳಿಸಿದ್ದೀವಿ. ಈಗ ನಮಗೆ 700 ಜನ 750 ಜನ ಈಗಾಗಲೇ ತುಂಬಿದ್ದಾರೆ ಮಕ್ಕಳು. ಅದ್ರಾಗ ಯಾರಾದ್ರೂ ಬೆಂಗಳೂರವ್ರು ಇದ್ದಾರ ಅಂತ ಹುಡುಕಾಡ್ತಾ ಇದ್ದೀವಿ ನಾವು. ಬಹಳ ಕಡಿಮೆ ಬೆಂಗಳೂರು. ನಿಮಗೆ ನಾವು ಮೊನ್ನೆ ಸಂವಿಧಾನ ಸೈನಿಕರ ಸಭೆ ಮಾಡಿದ್ವಲ್ಲ 26ನೇ ತಾರೀಕು, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವು ವೆರಿ ಹೋದ ತಕ್ಷಣ ಒಂದಿಷ್ಟು ಸಣ್ಣ ಹುಡುಗಿ ಓಡಿ ಬಂದು, ಸರ್ ಬಳ್ಳಾರಿಯಲ್ಲಿ ಸ್ಪರ್ಧೆಗೆ ಇದೇ ತರ ಸ್ಪರ್ಧೆಗೆ ಬಂದಿದ್ದು, ಯಾರಾದ್ರೂ ಬರ್ಬೋದಾ ಅಂತ ಕೇಳಿದ್ರು. ಬರ್ಬೋದಂತಂದಿಲ್ಲ. ಸುರ್ಪುರಿಂದ ಬಂದ್ಬಿಟ್ಟಾಳೆ ಹುಡುಗಿ ಒಬ್ಬಳೆ ಬೆಂಗಳೂರಿಗೆ ಸಂವಿಧಾನ ಸೈನಿಕರ ಸಭೆಯಲ್ಲಿ. ಬೆಂಗಳೂರವರು ಸುಮಾರು ಜನ ಬಂದ್ಬಿಟ್ರು, 1000 ಜನ ಬಂದರು. ರಾಮಕೃಷ್ಣ ಸಾಹೇಬರಿಗೆ ಬಹಳ ಮೆಚ್ಚುಗೆ ಆಯ್ತು, ಪಂಡಿತ್ ಸಾಹೇಬರಿಗೆ. ಅವರು ನಿನ್ನೆ ರೇವಯ್ಯ ಅವರಿಗೆ ಹೇಳ್ಯಾರೆ, ಸಂವಿಧಾನ ಸೈನಿಕರ ತಂಡ ಇದನ್ನು ಸಂಪೂರ್ಣ ನಿರ್ಮಾಣ ಮಾಡಿ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಲ್ಲರನ್ನೂ ಸೇರಿಸ್ಕೊಳ್ರಿ, ಒಂದು ಭವ್ಯವಾದ ಎತ್ತರ ಮಟ್ಟದ ಒಂದು ಕಾರ್ಯಕ್ರಮ ಮಾಡೋಣ ಬೆಂಗಳೂರಲ್ಲಿ. ಕಾನೂನು ಮಂತ್ರಿಗಳು, ಆ ಕಾಲೇಜು ವಿದ್ಯಾರ್ಥಿಗಳು, ಅವ್ರ ಪ್ರಿನ್ಸಿಪಾಲ್ಗಳ ಬಗ್ಗೆ ಇಂತಹ ಒಂದು ಭರವಸೆ ಇಟ್ಕೊಂಡಾಗ ನಾವು ಪ್ಯಾಂಟು ಚಡ್ಡಿ ಏರ್ಸ್ಕೊಂಡು ಓಡಿದೀವಿ ಅಂತಂದ್ರೆ ನಿರೀಕ್ಷೆ ಸುಳ್ಳಾಗಬಾರ್ದು. ಅವರು ಯಾವ ಎತ್ತರದ ನಿರೀಕ್ಷೆ ಮಾಡ್ಯಾರಲ್ಲ, ಆ ನಿರೀಕ್ಷೆಗೆ ತಕ್ಕಂಗೆ ನಾವು ಸ್ಪಂದನೆ ಮಾಡಬೇಕು. ನೀವು ವಾಪಸ್ ಹೋದ್ಮೇಲೆ ನಿಮ್ಮ ಪ್ರಿನ್ಸಿಪಾಲ್ ಹೇಳ್ರಿ, ಇಲ್ಲಂತಂದ್ರೆ ನೀವು ನನಗೆ ಅವ್ರ ನಂಬರ್ ಕೊಡ್ರಿ, ನಾನು ಮಾತಾಡ್ತೀನಿ. ಎಲ್ಲರೂ ಒಂದು ಸಂಘಟನೆ. ಈಗ ಒಬ್ಬರು ಪರಿಚಯ ಆಗಿದ್ದೀವಲ್ಲ, ಬಂದು ಸೇರಿದ್ದೀವಲ್ಲ. ಇಲ್ಲಿ 2 ಕೋಟಿ ಜನ ಇದ್ದಾರೆ ಬೆಂಗಳೂರಲ್ಲಿ. 2 ಕೋಟಿ ಜನ ಇದ್ದಂತ ಊರಲ್ಲಿ ನಾವು 70 ಜನ ಒಟ್ಟಿಗೆ ಇದ್ದೀವಲ್ಲ. 70 ಜನ ಅಂದ್ರೆ ಸಾರ್ಥಕತೆ ಇರ್ಬೇಕಲ್ಲ, ಉದ್ದೇಶ ಇರ್ಬೇಕಲ್ಲ. ಈ ಒಂದು ಅಸೋಸಿಯೇಷನ್ ಮುಂದುವರಿಬೇಕಲ್ಲ. ಅದಕ್ಕೆ ಒಂದು ಕೊಂಡಿ ಮಾಡ್ಕೋಬೇಕು. ಆ ಕೊಂಡಿ ನಾವು ಸಂವಿಧಾನ ಸೈನಿಕರ ತಂಡದ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಅದರಲ್ಲಿ ದಯವಿಟ್ಟು ಸೇರ್ಕೊಳ್ಳಿ. ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಹಾಗೂ ಬೆಂಗಳೂರು ಕಾನೂನು ಕಾಲೇಜು ಈ 2 ಸಂಸ್ಥೆಗಳ ಸಹಯೋಗದಲ್ಲಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂತಹ ಪ್ರೊಫೆಸರ್ CS ಪಾಟೀಲ್ ಸರ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿ ನಿರ್ಗಮಿಸಿರ್ತಕ್ಕಂತಹ ಪ್ರೊಫೆಸರ್ CG ಶ್ರೀಧರ್ ಸರ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಪ್ರಸನ್ನ ವಿ ರಾಜು ಸರ್ ಅವರೇ, ಪ್ರಾಂಶುಪಾಲರಾಗಿರ್ತಕ್ಕಂತಹ ದೇವಿಕಾ ಅಜಲಾ ಮೇಡಮ್ ಅವರೇ, ತೀರ್ಥಕರಾಗಿರುವ ಶ್ರೀನಿವಾಸ್ ಅವರೇ ಮತ್ತು ಭಕ್ತರಾಜ್ ಪಾಟೀಲ್ ಸರ್ ಅವರೇ, ಮತ್ತು ಎಲ್ಲ ಶಾಸಕ ಮಿತ್ರರೇ, ವಿವಿಧ ಕಾಲೇಜಿಂದ ಆಗಮಿಸಿರ್ತಕ್ಕಂಥ ಪ್ರಾಧ್ಯಾಪಕರೇ, ಪ್ರಾಂಶುಪಾಲರೇ. ಸೊ ನಾನು ಹೆಚ್ಚು ಮಾತಾಡೋದಿಲ್ಲ, ನೇರ ವಂದನಾರ್ಪಣೆಗೆ ಹೋಗ್ತಾ ಇದ್ದೇನೆ. ನಂತರ ಸಾಯಂಕಾಲ ಮಾತನಾಡಿದ್ರೆ ಆಗ ಮಾತಾಡ್ತೇನೆ. ಸೊ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮತ್ತು ಸಂವಿಧಾನ ಸೈನಿಕರ ಸೈನ್ಯ ಕಟ್ಟುವುದರ ಕುರಿತಾಗಿ ಮಾತನಾಡಿರ್ತಕ್ಕಂಥ ಪ್ರೊಫೆಸರ್ CS ಪಾಟೀಲ್ ಸರ್ ಅವರಿಗೆ ಈ 2 ಸಂಸ್ಥೆಗಳ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಮತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಿರುವ ಪ್ರಸನ್ನ ವಿ ರಾಜ್ ಸರ್ ಅವರು ತಮ್ಮ ಅನುಭವದ ನುಡಿಗಳನ್ನು ನಮಗೆ ಹೇಳಿದ್ದಾರೆ ಮತ್ತು ನಮ್ಮೆಲ್ಲರಲ್ಲಿ ಸೇರ್ಲಿಕ್ಕೆ ಅವರು ಕಾರಣಕರ್ತರು. ಸೊ ಅವರಿಗೆ ಈ 2 ಸಂಸ್ಥೆಗಳ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ಕಾಸಂಸು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ನಿರ್ದೇಶಕರು ಸೂಚನೆ ಕೊಟ್ಟ ತಕ್ಷಣ ಎಸ್ ಸರ್ ನಾನು ಮಾಡ್ತೇನೆ ಅಂತ ಹೇಳಿ ಈ ರೀತಿಯ ಸಮಾವೇಶಗೊಳ್ಳಲು ಕಾರಣಕರ್ತಾಗಿರ್ತಕ್ಕಂಥವರು ಪ್ರಿನ್ಸಿಪಾಲ್ ದೇವಿಕಾ ಮೇಡಮ್ ಅವರು, ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು. ನಮ್ಮ ಕರೆಗೆ ಹೋಗ್ಬಿಟ್ಟು ಇಂದಿನ ಅಧಿವೇಶನದ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಈಗ ಈ ಔಪಚಾರಿಕ ಕಾರ್ಯಕ್ರಮಕ್ಕೆ ಅವರಿಗೆ ವಂದನೆಗಳು. ಆದರೆ ಮುಂದಿನ ಸಮಾವೇಶಕ್ಕೆ, ಆ ಅಧಿವೇಶನಕ್ಕೆ ಅವರಿಗೆ ಸ್ವಾಗತ. ನಿಮಗೆ ಶ್ರೀನಿವಾಸ್ ಅವರು ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು, ಭಕ್ತರಾಜ್ ಸರ್ ಅವರು ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ ಒಂದು ವಿಭಾಗ ಆಗಿರ್ತಕ್ಕಂಥ ಭಾಷಾಂತರ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಈ ಹಿಂದಿನ ನಮ್ಮ ಅಧಿವೇಶನಗಳಲ್ಲಿ ತೀರ್ಪುಗಾರಾಗಿ ಬಂದಿದ್ದಾರೆ. ಅವರಿಗೆ ಅಧಿವೇಶನದಲ್ಲಿ ನೇರ ಅಂದ್ರೆ ನಮ್ಮ ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸಿ ಮತ್ತು ಶಾಸನ ರಚನೆಯಲ್ಲಿ ಅನೇಕ ಅನುಭವಗಳು ಹೊಂದಿದ್ದಾರೆ. ಸೊ ಇಬ್ರು ಮಹನೀಯರು ಈ ದಿನ ನಿಮಗೆ ತೀರ್ಪುಗಳನ್ನು ನೀಡಲಿಕ್ಕೆ ಬಂದಿದ್ದಾರೆ. ತೀರ್ಪನ್ನ ನಿಮ್ಮ ವರ್ತನೆಯನ್ನ, ನಡವಳಿಕೆಯನ್ನ, ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತೀರಿ ಇತ್ಯಾದಿ ಎಲ್ಲ ಅವ್ರು ನೋಡ್ತಾರೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ಈ ಔಪಚಾರಿಕ ಕಾರ್ಯಕ್ರಮದ ಮೂಲಕ ಒಂದು ವಂದನೆಗಳು, ನಂತರ ಸ್ವಾಗತ. ಈ ಕಾರ್ಯಕ್ರಮದ ಭಾಗವಾಗಿ ನೀವೆಲ್ಲರೂ ಇದ್ದೀರಿ. ಈ ಕಾರ್ಯಕ್ರಮ ಶೋಭೆ ನೀವು ನಿಮಗೆ ಮತ್ತು ನಿಮ್ಮನ್ನಲ್ಲಿ ಕಳಿಸ್ತಕ್ಕಂಥ ನಿಮ್ಮ ಕಾಲೇಜಿನ ಪ್ರಾಚಾರ್ಯರುಗಳಿಗೆ ವಂದಿಸಿ ಈ ಸಂದರ್ಭದಲ್ಲಿ ನಾನು ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಅತಿಥಿ ಗಣ್ಯರ ನಾಲ್ನುಡಿಗಳ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಧರ್ ಸರ್ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದ ಆಯೋಜಕರಿಂದ ಸರ್ ಧನ್ಯವಾದಗಳು ಸರ್. ಬಹಳಷ್ಟು ವಿಚಾರಗಳನ್ನ, ವಾಸ್ತವವನ್ನ ಎಂದು ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯನ್ನು ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಹೆಚ್ಚಿಸಿದೆ. ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಬೆಂಗಳೂರಿನ 24ಕ್ಕೂ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿನಿಯರು ವಿಧಾನಸಭಾ ಅಧಿವೇಶನಕ್ಕೆ ಜನಪ್ರತಿನಿಧಿಗಳು ಯಾವ ರೀತಿಯ ಉಡುಪುಗಳನ್ನ ಧರಿಸಿ ಹೋಗುತ್ತಾರೋ ಅದೇ ರೀತಿಯ ಉಡುಪುಗಳಲ್ಲಿ ಉತ್ತಮ ಸಿದ್ಧತೆಯೊಂದಿಗೆ ಮಾದರಿ ವಿಧಾನಸಭಾ ಅಧಿವೇಶನಕ್ಕೆ ಆಗಮಿಸಿದ್ರು. ಆಡಳಿತ ಪಕ್ಷ, ವಿರೋಧ ಪಕ್ಷ, ಮಂತ್ರಿಮಂಡಲದ ಎಲ್ಲಾ ಮಂತ್ರಿಗಳು ಒಳಗೊಂಡಂತೆ ಜನಪ್ರತಿನಿಧಿಗಳಾಗಿ ಜನರ ಕಷ್ಟಗಳನ್ನ, ಸಮಾಜದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವೂ ಸೇರಿದಂತೆ ಹಲವಾರು ವಿಚಾರಗಳನ್ನ ಕಾನೂನು ವಿದ್ಯಾರ್ಥಿಗಳು ವಿಧಾನಸಭಾ ಚರ್ಚಾ ವೇದಿಕೆಯಲ್ಲಿ ತೀರ್ಪುಗಾರರ ಮುಂದೆ ತಮ್ಮ ಪ್ರತಿಭೆಯನ್ನ ತೋರಿಸಿದ್ರು. ತೀರ್ಪುಗಾರರಾಗಿ ಶ್ರೀ ಶ್ರೀನಿವಾಸ್ ಮತ್ತು ಶ್ರೀ ಭಕ್ತ ಪಾಟೀಲ್ ಸರ್ ಅವರು ಆಗಮಿಸಿದ್ರು. 4 ಜನ ಅಭ್ಯರ್ಥಿಗಳು ನಾನು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಮುಂದೆ ಬಂದಿದ್ದಾರೆ. ಇದು ನಾವು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅವರ ಆಯ್ಕೆಯನ್ನ ಮಾಡಬೇಕಾಗಿದೆ, ಮಾಡುತ್ತೇವೆ. ನಾನು ಯಾಕೆ ಈ ಒಂದು ಸಭಾಧ್ಯಕ್ಷ ಸ್ಥಾನಕ್ಕೆ ನೀವು ಆಯ್ಕೆ ಮಾಡಬೇಕು ಅಂತಂದ್ರೆ, ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಅಂದ್ರೆ ಒಂದು ಹೆಣ್ಣು ಹೆಂಡತಿಯಾಗಿ, ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಸಹೋದ್ಯೋಗಿಯಾಗಿ, ಸ್ನೇಹಿತೆಯಾಗಿ ಎಲ್ಲಾ ತರದಲ್ಲೂ ಅವಳ ಕಾರ್ಯಗಳನ್ನ ನಿಭಾಯಿಸಲು ಸಶಕ್ತರಾಗಿರ್ತಾಳೆ. ಯಾಕಂತಂದ್ರೆ ಒಂದು ತಾಯಿ 10 ಜನ ಮಕ್ಕಳಿದ್ರು ತನ್ನ ಪ್ರೀತಿಯನ್ನ ಸಮವಾಗಿಯೇ ಹಂಚ್ತಾಳೆ. ಅದರಲ್ಲಿ ಯಾವುದೇ ಭೇದ ಭಾವ ಮಾಡೋದಿಲ್ಲ. ಎಲ್ಲರಿಗೂ ಸಮಾನವಾಗಿ ಅವಕಾಶಗಳನ್ನ ಕೊಡುತ್ತೇನೆ ಅಂತ ಈ ಮೂಲಕ ನನ್ನ ವಿನಂತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಲ್ಲೂ ಕೇಳ್ಕೊಂತಾ ಇರೋದೇನು ಅಂತಂದ್ರೆ, ಒಂದು ಹೆಣ್ಣು ಅಂತ ನೀವು ವೋಟ್ ಮಾಡಬೇಡಿ, ಆದ್ರೆ ಒಂದು ಪ್ರತಿನಿಧಿ ಇಲ್ಲಿ ಬಂದಿರುವಂತಹ ಒಂದು ಪಾರ್ಟಿಸಿಪೆಂಟ್ ನಮಗೆಲ್ಲರಿಗೂ ಸಹ ಒಬ್ಬ ಸಭಾಧ್ಯಕ್ಷರ ಸ್ಥಾನಕ್ಕೆ ನಿಂತರೆ ನಮ್ಗೆಲ್ರಿಗೂ ಸಹ ಸಹಾಯ ಆಗುತ್ತೆ. ನಾವೆಲ್ಲರೂ ಸಹ ಅಪರ್ಚುನಿಟಿನ ತಗೋಬಹುದು, ನಮ್ಗೆಲ್ರಿಗೂ ಸಹ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅನ್ನೋದ ಒಂದು ಮನೋಭಾವನೆ ಇದ್ರೆ ನೀವು ದಯವಿಟ್ಟು ನನಗೆ ವೋಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಕಲ್ಪಿಸ್ಕೊಡ್ತೀನಿ. ಯಾರಿಗೂ ಕೂಡ ಎಲ್ಲೂ ಕೂಡ ನಾನು ಭೇದ ಭಾವವನ್ನು ಮಾಡದೆ ಉತ್ತಮವಾದ ನ್ಯಾಯವನ್ನ, ಎಲ್ರಿಗೂ ಸಮಾನ ಅವಕಾಶಗಳನ್ನ ನಾನು ಕಲ್ಪಿಸ್ಕೊಡೋಕೆ ಸಾಧ್ಯ ಆಗುತ್ತೆ. ನನ್ನಿಂದ ಆ ಶಕ್ತಿ ನನ್ನಲ್ಲಿದೆ ಅನ್ನೋ ಒಂದು ಆತ್ಮಸ್ಥೈರ್ಯದ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ನೀವೆಲ್ಲರೂ ನನಗೆ ಮತ ಹಾಕುವ ಮೂಲಕ ಇವತ್ತಿನ ಈ ಸದನದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡ್ಕೋಬೇಕಂತ ತಮ್ಮಲ್ಲಿ ಈ ಮೂಲಕ ಸವಿನಯವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊತೀನಿ. ಸರ್ವರಿಗೂ ಸಮಬಾಲು, ಸರ್ವರಿಗೂ ಸಮಪಾಲು ಎಂಬ ಆಶಯದಡಿಯಲ್ಲಿ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಇಬ್ಬರಿಗೂ ಸಮಾನವಾದ ಅವಕಾಶವನ್ನ ನೀಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೇನೆ. ಅರ್ಚಾಡೋದು, ಕಿರ್ಚಾಡೋದು ಮಾಡಿ ಅಥವಾ ನಾನು ಯಾವುದೇ ಕಾರ್ಡ್ ಪ್ಲೇ ಮಾಡಿ ಇಲ್ಲಿ ನಾನು PTA ಅಧ್ಯಕ್ಷ ಸ್ಥಾನ ನನಗೆ ಕೊಡಿ ಅಂತ ಕೇಳ್ತಿಲ್ಲ. ದಯವಿಟ್ಟು ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗಬೇಕು ಅಂದ್ರೆ ದಯಮಾಡಿ ಎಲ್ಲರಿಗೂ ನನಗೆ ವೋಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಮೊದಲು ನಾನು ಒಂದೊಂದು ಕೇಳ್ತಿದ್ದೇನೆ. ಬ್ಯಾಡ್ಸ್ ನಂಬರ್ 14 ಮೊದಲು ಮಾತಾಡಿದರೆ ಅವರ ಪರವಾಗಿ 1 2 3 4 5 6 7 1 2 3 4 5 6 7 8 18 ಯಾರು ಇವರು ಡೆಪ್ಯೂಟಿ ಸ್ಪೀಕರ್ ಆಗಿ ಸೊ ಇವರು ಕೂಡ ಸೇಮ್ ಪ್ರೊಸೀಜರ್. ಆದರೆ ಮತ ನೀಡುವ ವಿಧಾನ ಮಾತ್ರ ಬೇರೆ. ಮತ ನೀಡುವುದೇನು ಅಂದ್ರೆ ಈ ಆಡಳಿತ ಪಕ್ಷದ ಸದಸ್ಯರು ಮಾತ್ರ ಕೈ ಎತ್ತಬೇಕು. ಈ ಕಡೆಗಿದ್ದವರು ಕೈ ಎತ್ತುವಂತಿಲ್ಲ, ವಿರೋಧ ಪಕ್ಷದ ಸ್ಥಾನದವರು ಕೈ ಎತ್ತುವಂತಿಲ್ಲ, ಆಡಳಿತ ಪಕ್ಷದಲ್ಲಿದ್ದವರು ಮಾತ್ರ ಕೈ. ಮೊದಲನೇದಾಗಿ ಒಬ್ಬ ಮಗಳಾಗಿ, ಸಹೋದರಿಯಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ಅತ್ತೆಯಾಗಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಸಹ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ದಯಮಾಡಿ ಮುಖ್ಯಮಂತ್ರಿಯಾಗಿ ನನ್ನನ್ನು ಆಯ್ಕೆ ಮಾಡಬೇಕಾಗಿ ಎಲ್ಲ ಶಾಸಕರಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತೇನೆ.
ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಹಾಗೆ ತಾಂತ್ರಿಕವಾಗಿ, ಸಾಂಸ್ಕೃತಿಕ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ನಾನು ಹೊತ್ಕೊಳ್ತೇನೆ. ನೀವೆಲ್ಲ ಆಡಳಿತ ಪಕ್ಷದಲ್ಲಿರುವಂತಹ ಶಾಸಕರಿಗೆ ಮನವಿ ಮಾಡ್ಕೊಳ್ಳೋದಂದ್ರೆ ಕ್ರಮ ಸಂಖ್ಯೆ 1ಗೆ ವೋಟ್ ಮಾಡಿ ನನ್ನನ್ನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಎಲ್ಲರೂ ನಡೀತಿರೋದು ಸಂವಿಧಾನದ ಅಡಿಯಲ್ಲಿ. ಯಾವುದೇ ಒಂದು ನೇಮಕ ಆಯಿತು, ಅದರದ್ದು ಅಂದ್ರೆ ರಿಮೂವಲ್ ಪ್ರೊಸೀಜರ್ ಆಯಿತು, ಎಲ್ಲ ಸಂವಿಧಾನ ಪ್ರೊಸೀಜರಲ್ಲೇ ನಡೀತದೆ. ನಾನು ಸಂವಿಧಾನಕ್ಕೆ, ಸಾಮಾಜಿಕ ಆರ್ಥಿಕ ನ್ಯಾಯಕ್ಕೆ ಪಕ್ಕ ಕಟ್ಟುವ ನಿರ್ಧಾರದಿಂದ ಅದನ್ನೇ ಫಾಲೋ ಮಾಡ್ತೀನಿ. ಆಯ್ಕೆ ಮಾಡ್ತೀರಲ್ಲ, ಅದು ನಿಮ್ಮ ಯೋಚನೆ ಬಿಟ್ಟಿದ್ದು, ಆಯ್ಕೆ ನಿಮ್ಮ ನಿರ್ಧಾರ. ಒಬ್ಬ ಹೆಣ್ಣು ಮುಖ್ಯಮಂತ್ರಿ ಆದ್ರೆ ರಾಜ್ಯದಲ್ಲಿ ಯಾವಾಗ ಒಂದು ಬದಲಾವಣೆಗಳನ್ನ ತರಬಹುದು ಅನ್ನೋದನ್ನ ನಾನು ಬದಲಾವಣೆಗಳನ್ನ ತರಬೇಕು ಅಂತ ಇಚ್ಛಿಸ್ತೇನೆ ಆಡಳಿತ ಪಕ್ಷದಿಂದ. ಹಾಗೆ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ, ಮತ ಕೊಡಿ ಅಂತ ಹೇಳಿ. ಈ ದೇಶದಲ್ಲಿ ಬಹುಶಃ ಮಹಿಳಾ ಮುಖ್ಯಮಂತ್ರಿಗಳಾಗಿರೋದು ತುಂಬಾ ಕಡಿಮೆ ಅಂತ ನನ್ಗನ್ಸುತ್ತೆ. ಕೇವಲ ಬೆರಳಿಕೆ ಅಷ್ಟೇ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋದ್ರ ಮೂಲಕ ನಾನು ನನ್ನ ಕಾರ್ಯನಿರ್ವಹಿಸ್ತೀನಿ. ಧನ್ಯವಾದ. ದೇಶದ ಬೆನ್ನೆಲುಬು ರೈತರು ಹೇಗಿದ್ದಾರೋ ಅದೇ ಸರಿ ಸಮಾನವಾಗಿ ಯಾರು ನಿಲ್ಲೋರಿದ್ರೆ ಅದು ಯುವಕರು. ಸಾಮಾಜಿಕ ನ್ಯಾಯದ ಎತ್ತಿ ಹಿಡಿಯಲು ಮುಖ್ಯವಾಗಿ ಶ್ರಮಿಸ್ತೀನಿ. ದಯವಿಟ್ಟು ತಾವೆಲ್ಲ ನನಗೆ ಬೆಂಬಲ ನೀಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ. ನನ್ನ ಕ್ರಮ ಸಂಖ್ಯೆ ಬಂದು 45. ದಯವಿಟ್ಟು ನನಗೊಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಆಶಿಸ್ತೀನಿ. ಮತ ಕೇಳಿದ್ದಾರೆ. ಈಗ ಇದರಲ್ಲಿ ನಾನು ಮೊದಲನೇದಾಗಿ ಕೇಳ್ತಾ ಇದ್ದೇನೆ 2017 ಇವರ ಪರವಾಗಿ ಇವರು ಮುಖ್ಯಮಂತ್ರಿ ಆಗಿರಲಿ ಅನ್ನೋರು ಎಷ್ಟು ಜನ ಶಾಸಕರಿದ್ದೀರಿ? ದಯವಿಟ್ಟು ಕೈ ಮೇಲೆ ಎತ್ತಿ. 4 15 ಸಿಎಂ ಆಗಿದ್ದಾರೆ. ಮೊದಲಿಗೆ ಮುಖ್ಯಮಂತ್ರಿಗಳು ತಮ್ಮ ಹಾಗೂ ತಮ್ಮ ಸಚಿವ ಸಂಪುಟದ ಪರಿಚಯವನ್ನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಮಂತ್ರಿಮಂಡಲದ ಪರಿಚಯ ಹೀಗಿರುತ್ತೆ. ಬ್ಯಾಚ್ ನಂಬರ್ 72 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು. ಬ್ಯಾಚ್ ನಂಬರ್ 7 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಬ್ಯಾಚ್ ನಂಬರ್ 14 ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಬ್ಯಾಚ್ ನಂಬರ್ 72 ಶಿಕ್ಷಣ ಮಂತ್ರಿಗಳು. ಬ್ಯಾಚ್ ನಂಬರ್ 45 ಕೃಷಿ ಸಚಿವರು. ಬ್ಯಾಚ್ ನಂಬರ್ 76 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 74 ಬ್ಯಾಚ್ ನಂಬರ್ 44 ಕಾರ್ಮಿಕ ಮಂತ್ರಿಗಳು. ಬ್ಯಾಚ್ ನಂಬರ್ 35 ವಸತಿ ಸಚಿವರು. ಬ್ಯಾಚ್ ನಂಬರ್ 49 ಸಾರಿಗೆ ಸಚಿವರು. ಬ್ಯಾಚ್ ನಂಬರ್ 32 ಗೃಹ ಸಚಿವರು. ಬ್ಯಾಚ್ ನಂಬರ್ 5 ಪ್ರವಾಸೋದ್ಯಮ ಸಚಿವರು. ಬ್ಯಾಚ್ ನಂಬರ್ 77 ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು. ಉಪಮುಖ್ಯಮಂತ್ರಿಗಳಾಗಿ ಬ್ಯಾಚ್ ನಂಬರ್ 17 ಅವರು ಇರ್ತಾರೆ. ಈಗ ನಾನು ಇಂದಿನ ಅಧಿವೇಶನದಿಂದ ಹಿಡಿದು ಈ ದಿನದ ಅಧಿವೇಶನದವರೆಗೆ ನಮ್ಮನ್ನು ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆಯಿಂದ ಮಂಡಿಸ್ತಾ ಇದ್ದೇನೆ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂತಾಪ ನಿರ್ಣಯದ ಪರವಾಗಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ರಾಜ್ಯ ಕಂಡಂತಹ ಕೆಲವು ಶ್ರೇಷ್ಠ ಗಣ್ಯ ವ್ಯಕ್ತಿಗಳು ನಮ್ಮಿಂದ ಅಗಲಿರುವುದಕ್ಕಾಗಿ ಸದನದಲ್ಲಿ ಸಂತಾಪ ಸೂಚನೆಯನ್ನು ವ್ಯಕ್ತಪಡಿಸಲು ಬಯಸ್ತೇನೆ. ರಾಣಿ ಎಂದೇ ಪ್ರಸಿದ್ಧಿಯರಾದ ಈ ಸರೋಜ ದೇವಿಯರನ್ನ ನಾವು ಇವತ್ತು ಕಳ್ಕೊಂಡಿದೀವಿ. ಸರೋಜ ದೇವಿ ಮತ್ತು ಸಾಲುಮರದ ತಿಮ್ಮಕ್ಕ ಅವರ ಸಂತಾಪವನ್ನು ಸೂಚಿಸುತ್ತೇನೆ. ಸಲಹೆಯನ್ನು ಸರ್ಕಾರ ಕೊಡೋದಂತ ಹೇಳಿದ್ರೆ ಯಾವುದೇ ಸಂತಾಪ ನಿರ್ಣಯ ಸೂಚನೆ ಏನಿರುತ್ತೆ ಅದ್ಯಾವುದು ಕೂಡ ನಮ್ಮ ಮಾತು ಕೇಳಿ ಸೀಮಿತ ಆಗಬಾರ್ದು. ನಾವೆಲ್ಲರೂ ಕೂಡ ಅದನ್ನ ಅನುಸರಿಸಬೇಕು. ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ಗಿಡಗಳನ್ನ ಇಡಬೇಕಂತ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸಕರಿದ್ದೀವಿ. ನಾವೆಲ್ಲರೂ ಕೂಡ ಒಂದೊಂದು ಸಾಲುಮರದ ತಿಮ್ಮಕ್ಕನ ಹೆಸರು ಒಂದು ಗಿಡ ನೀಡೋಣ. ಸದನದ ಪ್ರಶ್ನೋತ್ತರ ವೇಳೆಯನ್ನ ಈಗ ಶುರು ಮಾಡಿದ್ದೇನೆ. ನಮ್ಮ ರಾಜ್ಯದಲ್ಲಿ ಶಾಲೆಗಳನ್ನ ವರ್ಷ ಬಜೆಟ್ ಮಾಡ್ತಾರೆ, ಇನ್ನಿತರನ್ನು ಮಾಡ್ತಾರೆ. ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಕೊಡದಲ್ಲೇ ಮುಂದುವರಿಸ್ತಾ ಇದ್ದಾರೆ. ಯಾಕೆ ಈ ಸಮಸ್ಯೆಗಳಿದ್ರೇನೆ ಅವ್ರು ಮುಂದೆ ಅಧಿಕಾರಕ್ಕೆ ಬರುವಂತ ಕಾರಣವನ್ನು ಇಟ್ಕೊಂಡು ಈ ಸಮಸ್ಯೆಯನ್ನು ಮುಂದುವರಿಸ್ತಾನೆ ಇದ್ದಾರೆ. ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ಯಾರು ಮಕ್ಕಳು ಸ್ಕೂಲಿಗೆ ಬರ್ತಾ ಇರ್ಲಿಲ್ಲ. ಅಂಡ್ ಅದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದೆಲ್ಲ ಪ್ರಿಕಾಷನ್ಸ್ ನೋಡಿ ವಿ ಹ್ಯಾಡ್ ಟು ಕ್ಲೋಸ್ ದ ಸ್ಕೂಲ್. ಅಂಡ್ ಅಪಾನ್ ದಟ್ ಇವರು KPS ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನು ಕನ್ವರ್ಟ್ ಮಾಡ್ತಾ ಇದ್ದೀವಿ ನಾವು. ವೇರ್ ವಿ ಆರ್ ಕಂಬೈನಿಂಗ್ ಸ್ಟೂಡೆಂಟ್ಸ್, ವಿ ಆರ್ ಗಿವಿಂಗ್ ಬೆಟರ್ ಎಜುಕೇಶನ್ ವಿತ್ ಹೊಸ ನಾವು ಒಂದು ಸ್ಕೀಮ್ ಸಹ ಶುರು ಮಾಡಿದ್ವಿ. 25 ವರ್ಷಗಳಲ್ಲಿ ಇಲ್ಲಿ ತನಕ ಒಂದು ಕ್ಷೇತ್ರದಲ್ಲಿ ಎಷ್ಟು ಸತಿ ಇರಬೇಕಾಗಿತ್ತು ಜೀವಂತವಾಗಿ ಅನ್ನೋದು ನನ್ನ ಪ್ರಶ್ನೆ ಅಧ್ಯಕ್ಷ. ಇಲ್ಲಿ ಅಧಿಕಾರಿಗಳು ದಯಮಾಡಿ ನಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತೀನಿ,
ಜನರ ಮುಂದೆ ಹೋಗಿ ನೀವು ಯಾರೋ ಒಂದು 4 ಜನ ಅಥವಾ 10 ಜನ ವಲಯ ಅರಣ್ಯಾಧಿಕಾರಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕಿನಲ್ಲಿ ಒಂದು 4 ಜನ 5 ಜನ ಇರ್ತಾರೆ. ಆ ಕಾವಲುಗಾರರು ಮತ್ತೆ ಇನ್ನೊಬ್ರು ಇರ್ತಾರೆ. ಬರೀ ಲಿಮಿಟೆಡ್ ಮೆಂಬರ್ಸ್ ಅವ್ರು ಮಾತ್ರ ನೀವು ಸಸಿಗಳು ಕೊಡ್ತಿರ್ತೀರಿ. ಲಕ್ಷಾಂತರ ಸಸಿಗಳು ಯಾರು ಭೂಮಿಗೆ ನೆಟ್ಟು ಪೋಷಣೆ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಅವುಗಳ ಅವನತಿ ಕಾರಣ ಆಗ್ತಾ ಇರೋದು ಒಂದು ಸ್ವತಃ ಅಧಿಕಾರಿಗಳು, ಎರಡನೇದಾಗಿ ಬೇರೆ ಇಲಾಖಾ ಸಂಬಂಧಪಟ್ಟ ಅಧಿಕಾರಿಗಳು. ಮೆಟ್ರೋದಂತ ಪರ್ಯಾಯಗಳು ಇವಾಗಲೂ ಕೂಡ ಈ ಪರಿಸರದ ಮೇಲೆ ದುಷ್ಪರಿಣಾಮ ಹೊಂದಿರುವಂತಹ ಈ ಯೋಜನೆ ಯಾಕೆ ಆಯ್ಕೆ ಮಾಡಿದ್ದೀರಿ? ಜೊತೆಗೆ ಕೇವಲ 4 ಚಕ್ರದ ವಾಹನಗಳನ್ನು ಬಿಡೋದ್ರ ಮೂಲಕ ಏಕೆ ಭೇದವನ್ನ ಉಂಟು ಮಾಡ್ತಾ ಇದ್ದೀವಿ? ಒಂದು ಟ್ರಾಫಿಕ್ ನಿವಾರಣೆ ಮಾಡಿ ಜನಗಳಿಗೆ ಒಂದು ಸಮಯದ ಸಮಯ ಅನ್ನೋದು ಇವತ್ತು ಎಷ್ಟು ಮುಖ್ಯವಾಗಿದೆ ಎಲ್ಲರಿಗೂ ಅನ್ನೋದು ಗೊತ್ತಿದೆ. ಅದನ್ನ ಒಂದು ಕಡಿತಗೊಳಿಸೋದು ಒಂದು ಮುಖ್ಯ ಉದ್ದೇಶವಾಗಿದೆ. ನೀವು ಯಾಕೆ ರಾಜಕಾರಣಿಗಳ ಮುಖಗಳನ್ನ ಹಾಕೊಳ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರಿ. ಮುಖಗಳನ್ನ ಹಾಕಿಕೊಳ್ಳುವಂತದ್ದು ನಮ್ಮ ಮೂಲ ಉದ್ದೇಶ ಅಲ್ಲ. ಆದ್ರೆ ಯೋಜನೆಗಳಿಗಿಂತ ರಾಜಕಾರಣಿಗಳ ಮುಖಗಳನ್ನೇ ಸಾರ್ವಜನಿಕರು ಜಾಸ್ತಿ ನೋಡಿರ್ತಾರೆ. ಹೀಗಾಗಿ ರಾಜಕಾರಣಿಗಳ ಮುಖಗಳನ್ನೇನಾದ್ರೂ ಸಾರ್ವಜನಿಕರು ತೋರಿಸಿದ್ರೆ ಅಟ್ಲೀಸ್ಟ್ ಆ ಮುಖಗಳ ಮುಖಾಂತರ ಹೋದ್ರೆ ಯೋಜನೆಗಳಿಗೆ ಹೋಗಿ ಮುಟ್ಕೊಳ್ಳಿ. ಹೀಗಾಗಿ ಸರ್ಕಾರದ ಎಲ್ಲ ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಸ್ಟಾಟಿಸ್ಟಿಕ್ಸ್ ಆಫ್ ಇಟ್ ನಮ್ಮ ವಿರೋಧ ಪಕ್ಷದವರಿದ್ದಾಗ 1260 ಕೋಟಿನ ಅವ್ರು ಬಂದ್ಬಿಟ್ಟು ಪ್ರೈವೇಟ್ ಕಾಂಟ್ರಾಕ್ಟರ್ ಗೆ ಕೊಟ್ಟಿದ್ರು. ಯಾಕಂದ್ರೆ ಹೆಲ್ತ್ ಸ್ಕೀಮ್ ನ ನಡೆಸೋದಕ್ಕೆ ಆ 1260 ಕೋಟಿಯ ಲಾಸ್ ಇಂದ ಇವಾಗಿನ ಹೆಲ್ತ್ ಸೆಕ್ಟರ್ ಇಸ್ ಗೋಯಿಂಗ್ ಡೌನ್. ಹೂಡಿಕೆಯನ್ನ ಮಾಡುವುದಕ್ಕೋಸ್ಕರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯೊಂದಿಗೆ ನಾವು ಚರ್ಚೆಯನ್ನ ಮಾಡಿ ಕ್ಯಾಬಿನೆಟ್ ಅಲ್ಲಿ ಕುರಿತು ತುಂಬಾ ಗಂಭೀರವಾಗಿ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಹೂಡಿಕೆ ಆಗಬೇಕು, ಇನ್ನೂ ಹೆಚ್ಚು ಉದ್ಯೋಗ ಸೃಷ್ಟಿ ಆಗಬೇಕು ಅನ್ನೋ ಕಾರಣಕ್ಕೆ ಕಾಳಜಿಯಿಂದ ನಾನು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀನಿ. ಜೊತೆಗೆ ವಿರೋಧ ಪಕ್ಷದ ಶಾಸಕರು ಕೂಡ ನಾನು ಉತ್ತರವನ್ನು ಲಿಖಿತ ರೂಪದಲ್ಲಿ ವಿವರವಾಗಿ ಕಳಿಸಿಕೊಡ್ತೇನೆ. ಆದ್ರೆ ಅಕ್ರಮ ಲೇಔಟ್ಗಳು ಮಾಡಿರೋದು ಯಾರು? ಇದೇ ಸರ್ಕಾರದ ಅಧಿಕಾರಿಗಳು, ಇದೇ ಸರ್ಕಾರದ ಸಬ್ ಅಕ್ರಮ ಲೇಔಟ್ಗಳಿಗೆ ಅನುಮತಿ ಕೊಟ್ಟು ಈಗ ಅದೇ ಅಕ್ರಮ ಲೇಔಟ್ಗೆ ಕರೆಂಟ್ ಇಲ್ಲ, ನೀರಿಲ್ಲ, ಅದನ್ನು ಕೂಡ ಆಗಲ್ಲ ಅಂತ ಯಾವ ಬಾಯಿಂದ ಹೇಳ್ತಿದ್ದಾರೆ ಸರ್ಕಾರಗಳು? ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ತಂದಂತ ಎಲ್ಲ ಯೋಜನೆಗಳ ಕುರಿತು ಮತ್ತೆ ಅದಕ್ಕೆ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅನುದಾನವನ್ನು ಕೊಟ್ಟಿದೆ ಅನ್ನೋದನ್ನ ಬಜೆಟ್ ಕಾಪಿ ಅವರ ಪ್ರತಿಯೊಬ್ಬ ಸದಸ್ಯರಿಗೂ ಹಂಚಿಕೊಡ್ತೀವಿ. ತಿರ್ಗಾ ಇನ್ನ ಒಂದು ಜಾತಿಗಳಿಗೆ ಆಲ್ರೆಡಿ 125 crore ಸ್ಪೆಂಡ್ ಮಾಡಿದ್ವಿ ನಾವು. ತಿರ್ಗಾ ಜಾತಿಗಳಿಗೆ ಮಾಡಿದ್ವಿ. ಈ ಕ್ವಶನ್ ರೈಸ್ ಆಗ್ತದೆ. ಆ 125 ನ ಇನ್ಕ್ರೀಸ್ ಮಾಡಿದ್ರು ಟೀಚರ್ಸ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ್ರಿಂದ ಸ್ಟೂಡೆಂಟ್ಸ್ ಗೆ ಎಜುಕೇಶನ್ ಲಾಸ್ ಆಗುತ್ತೆ. ಇವಾಗ ನಾವು ಯಾರೋ ಒಬ್ರು ಕೊಟ್ಟು ಸರ್ವೆ ಮಾಡಿ ಅಂತ ಬಂದ್ರೆ ಇಟ್ ಇಸ್ ನಾಟ್ ಗುಡ್ ಅನ್ಕೊಂಡ. ಅಂಡ್ ಟೀಚರ್ಸ್ ಅಂಡ್ ಎಸ್ಪೆಷಲಿ ನಾವು ಯಾಕೆ ಬಿಕಾಸ್ ದೇ ಆರ್ ನಾಲೆಜಬಲ್, ದೇ ಆರ್ ಕ್ವಾಲಿಫೈಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಥಿಂಗ್ಸ್. ಆಡಳಿತ ಪಕ್ಷದವರಿಗೆ ಏನ್ ತಗೋತಾ ಇದ್ರು ಇದು ಆನ್ಸರ್ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನ ಕೊಡಬೇಕಾಗಿ ವಿರೋಧ ಪಕ್ಷ ನಾಯಕರಲ್ಲಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅವರು ಪ್ರಶ್ನೆ ಕೇಳಿದ್ದು ಡ್ರಗ್ಸ್ ವಿಷಯ, ಅವರು ಸಹ ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟು ಕೊಟ್ಟಿದ್ದಾರೆ. ಇನ್ನೂ ನಿಮ್ಗೆ ಹೆಚ್ಚಿನ ಉತ್ತರ ಬೇಕು ಅಂತಂದ್ರೆ ಸಚಿವರ ಮೂಲಕ ನಿಮ್ಗೆ ಲಿಖಿತ ರೂಪದಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಅವಕಾಶ ಮಾಡ್ಕೊಡೋಣ. ಅನುಮತಿ ಇದೆ ಅನ್ನೋರು ಹೌದು ಅನ್ನಿ, ಅನುಮತಿ ಇಲ್ಲದವರು ಇಲ್ಲ. ಅನುಮತಿ ಹೌದು ಎನ್ನುವುದು ಜೋರಾಗಿ ಬಂದಿದೆ. ಆದ್ದರಿಂದ ಮಾದರಿ ಅಧಿವೇಶನದ ಚರ್ಚಾ ಕಲಾಪವು ದಿನಪೂರ್ತಿ ನಡೆದಿದ್ದು ಸಂಜೆ ಒಂದೇ ಮಾತ್ರಂ ಗೀತೆ ಆಡುವ ಮೂಲಕ ಕಾನೂನು ವಿದ್ಯಾರ್ಥಿಗಳ ಅಧಿವೇಶನವನ್ನ ಮುಕ್ತಾಯಗೊಳಿಸಲಾಯಿತು. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ, ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, ತವ ಶುಭ ನಾಮೆ ಜಾಹೇ ತವ ಶುಭ ಆಶಿಷ ಮಾಹೇ, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಈ ಎಲ್ಲ ಕಾರ್ಯಕ್ರಮಗಳ ನಂತರ ಸಂಜೆ ಸಮಾರೋಪ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿತ್ತು. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ ಬೆಂಗಳೂರು ಕಾನೂನು ಕಾಲೇಜು ಬಸವೇಶ್ವರ ನಗರ ಬೆಂಗಳೂರು ಕಾನೂನು ವಿದ್ಯಾರ್ಥಿಗಳಿಗೆ
ಬೆಂಗಳೂರು ವಲಯ ಎ ಮಟ್ಟದ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ 2025-26ರ ಸಮಾರೋಪ ಸಮಾರಂಭ ಅರ್ಥಪೂರ್ಣವಾಗಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಜರುಗಿತು. ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನ ಡಾಕ್ಟರ್ ದೇವಿಕಾ ಎಸ್ ಅಜಿಲ ಮೇಡಂ ರವರು, ಪ್ರಾಂಶುಪಾಲರು, ಬೆಂಗಳೂರು ಕಾನೂನು ಕಾಲೇಜು ಅತಿಥಿ ಗಣ್ಯರನ್ನ ಸ್ವಾಗತಿಸಿದ್ರು. ಇಂದಿನ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲಾ ಗಣ್ಯರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಲು ಬಯಸುತ್ತೇನೆ. ಮೊದಲನೇದಾಗಿ ಸಮಾರೋಪ ಭಾಷಣ ಮತ್ತು ಪ್ರಶಸ್ತಿಗಳ ವಿತರಣೆಗೆ ಆಗಮಿಸಿರುವ ಪ್ರೊಫೆಸರ್ ಡಾಕ್ಟರ್ ಸಿ.ಎಸ್. ಪಾಟೀಲ್ ಸರ್, ನಿರ್ದೇಶಕರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಅರುಂಧತಿ ಚಂದ್ರಶೇಖರ್, ಐಎಎಸ್ ಅಧಿಕಾರಿ, ಆಯುಕ್ತರು, ಪಂಚಾಯತ್ ರಾಜ್ ಆಯುಕ್ತಾಲಯ ಬೆಂಗಳೂರು, ಇವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ಎಲ್ಲಾ ಗಣ್ಯರಲ್ಲಿ ವಿನಂತಿ ಪಡೆದು ಮುಂದುವರಿಸುತ್ತೇನೆ. ಶ್ರೀಯುತರು, ಇನ್ನೂ ಹೆಚ್ಚು ಪ್ರಮುಖ ಕಾರ್ಯಕ್ರಮಗಳು ಇರುವ ಕಾರಣ ಬರಲು ಸಾಧ್ಯವಾಗಲಿಲ್ಲ. ಅವರ ಶುಭ ಹಾರೈಕೆ ಕಾರ್ಯಕ್ರಮಕ್ಕೆ ಸಿಕ್ಕಿದೆ. ಧನ್ಯವಾದಗಳನ್ನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ತಿಳಿಸೋಣ. ಮುಖ್ಯ ಅತಿಥಿಗಳ ಇನ್ನೋರ್ವ ಇಂಜಿನಿಯರ್ ಹಾಗೂ ಸಲಹೆಗಾರರು, ಲಾವಿಂಗ್ ಎಜುಕೇಶನ್ ಟ್ರಸ್ಟ್. ಶ್ರೀಯುತರು ಅರಣ್ಯ ಸಂರಕ್ಷಕರು ಆಗಿದ್ದು ಉನ್ನತ ಮಟ್ಟದ ಉದ್ಯಮಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಇವರು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಂನ ಫೋರಂನ ಟ್ರೈನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಪ್ರಸನ್ನ ವಿ ರಾಜು ಸರ್, ವ್ಯವಸ್ಥಾಪಕ ನಿರ್ದೇಶಕರು, ಲಾವಿಂಗ್ಸ್ ಎಜುಕೇಶನ್ ಟ್ರಸ್ಟ್ ಬೆಂಗಳೂರು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ನಿಮ್ಮೆಲ್ಲರೊಂದಿಗೆ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ತುಂಬಾ ಪೇಷನ್ಸ್ ಆಗಿ ಇಂಥ ತೀರ್ಪುಗಾರರನ್ನ ನಾನಂತೂ ನೋಡಿಲ್ಲ. ತಾಮುಂದು ಅಂತ ತುಂಬಾ ಕಂಟ್ರೋಲ್ ಆಗಿ ಕೂತಿದ್ರು, ತುಂಬಾ ಚೆನ್ನಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಶ್ರೀಯುತ ಶ್ರೀನಿವಾಸ್ ಸರ್ ಮತ್ತು ಶ್ರೀ ಭಕ್ತ ಪಾಟೀಲ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೀನಿ. ಇಂದಿನ ಅಧಿವೇಶನದ ಸಭೆ ರಾಜ್ಯ ವಿಧಾನಸಭೆ ನಡೆಯುವ ಮಟ್ಟದಲ್ಲಿ ನಡೆಯುತ್ತೆ ಅಂದ್ರೆ ತಪ್ಪಾಗೋದಿಲ್ಲ, ಒಪ್ಪುತ್ತೀರಾ? 2025-26ರ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ ನಿಮ್ಮೆಲ್ಲರ ಸಹಕಾರದಿಂದ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಅವಕಾಶ ಮಾಡಿಕೊಟ್ಟ ಪ್ರೊಫೆಸರ್ ಡಾಕ್ಟರ್ ಸಿ.ಎಸ್. ಪಾಟೀಲ್ ಸರ್, ನಿರ್ದೇಶಕರು, ಹಾಗೂ ಸಂಸದೀಯ ಸುಧಾರಣಾ ಸಂಸ್ಥೆಯ ಸಂಶೋಧನಾ ಮುಖ್ಯಸ್ಥರಾದ ಡಾಕ್ಟರ್ ರೇವಯ್ಯ ಒಡೆಯರ್ ಸರಿಗೆ ಬೆಂಗಳೂರು ಕಾನೂನು ಕಾಲೇಜು ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಜವಾಬ್ದಾರಿಯನ್ನ ನಮ್ಮ ಕಾಲೇಜಿಗೆ ನೀಡಿ ಈ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಭಾಗವಾಗಲು ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ನನ್ನ ಹೃದಯ ಸ್ಪರ್ಶ ಧನ್ಯವಾದಗಳನ್ನು ತಿಳಿಸೋಕೆ ಬಯಸುತ್ತೇನೆ. ಧನ್ಯವಾದ. ಕಾನೂನು ತಿಳಿಯುವುದು ಒಂದು ವಿದ್ಯೆಯ ಭಾಗ, ಕಾನೂನು ಪಾಲಿಸುವುದು ಬದುಕಿನ ಒಂದು ಭಾಗ. ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದೀರಿ. ತಮಗೂ ಕೂಡ ಆಧಾರದ ಸ್ವಾಗತವನ್ನ ಬಯಸುತ್ತೇವೆ. ಇದೇ ಸಂದರ್ಭ ಸಮಾರೋಪ ಸಮಾರಂಭದ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಜಿನೇಶ್ ಜೈನ್, ಎಂಜಿನಿಯರ್ ಹಾಗೂ ಬೆಂಗಳೂರು ಕಾನೂನು ಕಾಲೇಜಿನ ಸಲಹಾಗಾರರು, ಶ್ರೀಯುತರಿಗೆ ಹಾಗೂ ಎಲ್ಲ ಮುಖ್ಯ ಅತಿಥಿಗಳಿಗೆ, ತೀರ್ಪುಗಾರರಿಗೆ, ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಈಗಾಗಲೇ ಸಿ.ಎಸ್. ಪಾಟೀಲ್ ಸರ್ ಹೇಳಿದಾಗೆ ಅವರ ಪೇಷನ್ಸ್ ಅನ್ನ ಪ್ರತಿಯೊಬ್ಬರು ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು. ಎಲ್ಲರೂ ಕೂಡ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಚಪ್ಪಾಳೆಯೊಂದಿಗೆ ನಾವು ನಮ್ಮ ಒಂದು ಪ್ರೀತಿ ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ ಬೆಂಗಳೂರು ಕಾನೂನು ಕಾಲೇಜು ಬಸವೇಶ್ವರ ನಗರ ಬೆಂಗಳೂರು ಅವರ ಆಯೋಜಕರ ಈ ಕಾರ್ಯಕ್ರಮದ ಆಯೋಜಕರು ಅಭಿಮಾನ, ಒಂದು ಪ್ರೀತಿ, ಒಂದು ಗೌರವ ಪ್ರತಿಯೊಂದು ಕೂಡ ನಮಗೆ ಒಂದು ಸಾರಿ ಹೇಳೋಕೆ ಬಯಸ್ತೀನಿ ಸರ್. ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಅತಿಥಿ ಗಣ್ಯರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಹಾಗೆ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದ ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಬೆಂಗಳೂರು ಕಾನೂನು ಕಾಲೇಜಿನ ಪರವಾಗಿ ರಾಷ್ಟ್ರ ಲಾಂಛನವನ್ನ ನೀಡಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಇದೇ ಸಂದರ್ಭ
ವಿಧಾನಸಭಾ ಅಧಿವೇಶನ ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ವಿಶೇಷ ಪ್ರತಿಭೆಯ ಮೂಲಕ ಮಾತುಗಾರಿಕೆಯ ಮೂಲಕ ಗಮನ ಸೆಳೆದ 10 ವಿದ್ಯಾರ್ಥಿನಿಯರಿಗೆ ಬೆಂಗಳೂರು ಕಾನೂನು ಕಾಲೇಜಿನ ಆಡಳಿತ ಮಂಡಳಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿತು. ಅಮೆರಿಕದಲ್ಲಿ ಏನಾಗ್ತಿದೆ ನೋಡಿದ್ರೆ, ವಾಟ್ ಗ್ಯಾರಂಟೀಸ್ ಎ ಸಿಟಿಸನ್ಸ್ ರೈಟ್ ಈಸ್ ದ ಲಾ ವಿಚ್ ಇಸ್ ಸ್ಟ್ಯಾಂಡಿಂಗ್. ಅಲ್ಲ, ಇಲ್ಲೇ ಭಾರತದಲ್ಲೂ ಕೂಡ ಸೆಕ್ಷನ್ 66A ರೂಲ್ ಔಟ್ ಮಾಡಿದ್ರು ಕೋರ್ಟ್. ಸೊ ಐ ಹ್ಯಾವ್ ದ ರೈಟ್ ಟು ಮೇಕ್ ಕಾಮೆಂಟ್ಸ್ ಈವನ್ ಇಫ್ ಸಮ್ ಪೀಪಲ್ ಡೋಂಟ್ ಲೈಕ್ ಇಟ್. ಸೊ ನಮ್ಮ ಫ್ರೀಡಮ್ನ ಕಾಪಾಡಿತ್ತು ಲಾ. ಸೊ ಯು ಆರ್ ದ ಫ್ಯೂಚರ್ and law is like the operating system that keeps and guards individual rights and liberty. So I'm really glad that you are participating. You know what happens. You have a balance of power between legislature, law and the executive, and your role is critical to safeguard democracy, to safeguard the rights of the people, and for a country to flourish. So I'm happy that you're all getting trained in the other way to see from the other side, and best wishes to each and every participant. ನಾವು ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಮೌಲ್ಯಗಳನ್ನು, ಕೆಲವೊಂದು ಸಂಸ್ಕೃತಿ ಸಂಸ್ಕಾರವನ್ನು ಮೈಗೂಡಿಸ್ಕೊಳ್ಬೇಕಾಗ್ತದೆ. ಈಗ ಯಾವುದೇ ಒಂದು ವ್ಯವಸ್ಥೆಗೆ ಕೆಟ್ಟ ಹೆಸರು ಬರ್ಬೇಕಂತಂದ್ರೆ ಅಲ್ಲಿದ್ದ ಜನ ಕಷ್ಟಪಟ್ಟು ಮಾನ ಮರ್ಯಾದೆ ಹರಾಜು ಮಾಡ್ಕೊಂಡಾಗ ಆ ಕೆಟ್ಟ ಹೆಸರು ಬಂದಿರ್ತದೆ. ಸುಮ್ಮನೆ ಯಾರು ಕಂಡ್ರೆ ನೀವು ಕೆಟ್ಟವ್ರು ಅಂತ ಯಾರು ಅನ್ನೋದು, ಅವರು ಒಳ್ಳೇದಾಗಿ ನಡ್ಕೊಂಡ್ರೆ ಅವ್ರು ಒಳ್ಳೆಯ ಹೆಸರು ಬರ್ತದೆ. ಈಗ ನಿಮ್ಮದು ಜವಾಬ್ದಾರಿ ಬೆಂಗಳೂರು ಲಾ ಕಾಲೇಜ್. ಓಕೆ, ಈ ಮಕ್ಕಳೆಲ್ಲ ಬೆಳಿಗ್ಗೆಯಿಂದ ನಿನ್ನೆಯಿಂದ ಅದಕ್ಕಿಂತ ಮೊದಲೆಲ್ಲ ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅಷ್ಟು ಕೆಲಸ ಮಾಡಿದ್ರಲ್ಲ. ನಾವೆಲ್ಲ ನೋಡಿದೀವಲ್ಲ, ನಾವು 24 ಕಾಲೇಜಿನವ್ರು ಬಂದು ಬೆಂಗಳೂರು ಕಾಲೇಜಿನವ್ರು ಈ ಥರ ಮಾಡಿದ್ರು, ಮಕ್ಕಳು ಈ ಥರ ಮಾಡಿದ್ರು, ನಿಂದಿರ್ತಾರೆ, ಊಟ ಕೊಡ್ತಾರೆ, ಅದು ಮಾಡ್ತಾರೆ, ಅದು ಮಾಡ್ತಾರೆ. ಅವರು ಆ ರೀತಿ ಮಾಡಿರತ್ತಂದೇಳಿ ಬೆಂಗಳೂರು ಲಾ ಕಾಲೇಜಿಗೆ ಹೆಸರು ಬರ್ತದೆ. ನಮಗೆ ಬೆಂಗಳೂರು ಲಾ ಕಾಲೇಜಿಗೆ ಹೋಗ್ಬೇಕನ್ನಿಸ್ತದೆ. ಈ ಬೆಂಗಳೂರು ಲಾ ಕಾಲೇಜ್ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೆ ಐಡಿಯಾ ಇಲ್ಲ. ಇದು ಒಂದು ನಮೂನಿ ಪಾತಾಳದಿಂದ ಎತ್ತಿ ಶಿಖರದ ಮೇಲೆ ತಂದಾರ. ಅದಕ್ಕೆ ಎಷ್ಟು ಕಷ್ಟಪಟ್ಟಾರ. ಡೋಂಟ್ ಸಬ್ಸ್ಕ್ರೈಬ್ ಟು ಎನಿಥಿಂಗ್ ಸಬ್ಸ್ಟ್ಯಾಂಟಿವ್. ಶ್ರೇಷ್ಠತೆ, ಪ್ರತಿಯೊಂದರಲ್ಲಿ ಶ್ರೇಷ್ಠತೆ ಸಾಧಿಸ್ತಾ ಹೋಗೋದು. ಆ ನಿಟ್ಟಿನಲ್ಲಿ ನಾವು ಸಣ್ಣ ಸಣ್ಣ ಹೆಜ್ಜೆ ಇಡೋಣ ಅಂತಂದೇಳಿ ಕಿಲ್ಪಾರ್ ವತಿಯಿಂದ ನಮ್ಮ ಆನರೇಬಲ್ ಲಾ ಮಿನಿಸ್ಟರ್ ಡೈರೆಕ್ಷನರ್ ನಾನು ಹೇಳ್ತೀನಿ ನೋಡ್ರಿ, ಯಾವಾಗ ಯು ವಿಲ್ ಕಮ್ ಅಕ್ರಾಸ್ ಸಚ್ ಎ ವಂಡರ್ಫುಲ್ ಸ್ಟೇಟ್ಸ್ಮನ್, ರಾಜಕೀಯ ಮುತ್ಸದ್ದಿ. ಕರ್ನಾಟಕದಲ್ಲಿರೋ ಕಾನೂನು ವಿದ್ಯಾರ್ಥಿಗಳ ಬಗ್ಗೆ ಇಷ್ಟೊಂದು ಕಾಳಜಿ. ಅವರು ನಮಗೆ ನನ್ನ ಹೇಳ್ತಾರೆ, ತೊಡಗಿಸ್ರಿ, ಹುಡುಗರನ್ನೆಲ್ಲ ಸೇರಿಸ್ರಿ, ಎಲ್ಲರನ್ನು ಕರ್ಕೊಂಡು ಏನಾದರೂ ಮಾಡೋಣ ಚೆನ್ನಾಗಿ. ನಮ್ಮ ಪರವಾಗಿ, ಕಿಲ್ಪಾರ್ ಪರವಾಗಿ ನಾವು ಒಂದು ಓಪನ್ ಡೋರ್, ಯಾರಾದರೂ ಯಾವಾಗಾದರೂ ಬರ್ಬೋದು. ಈಗ ರೈಟ್ ನಾವು ಅಲ್ಲಿ ಮಕ್ಕಳಿದ್ದಾರೆ ಸಂಸ್ಥೆಯಲ್ಲಿ, ಅವ್ರಿಗೊಂದು ಕೆಲಸ ಕೊಟ್ಟಿದ್ರಿ. ಅಪಾರ್ಟ್ಮೆಂಟ್ ಲಾಸ್ ಏನೈತೆ ಇಲ್ಲಿ ಕರ್ನಾಟಕದಲ್ಲಿ, ಅದರಲ್ಲಿ ಏನೇನು ತೊಂದರೆಗಳಿವೆ. ಅಪಾರ್ಟ್ಮೆಂಟಲ್ಲಿ ವಾಸ ಮಾಡೋವಾಗ ಒಳ್ಳೆ ಪರಿಸ್ಥಿತಿ, ಅವನು ಮೇಂಟೆನೆನ್ಸ್ ಚಾರ್ಜ್ ಕೊಡ್ಬೇಕು. ಅಲ್ಲೊಂದು ಸೊಸೈಟಿ ಮಾಡ್ಕೊಂಡಿರ್ತಾರೆ. ಆ ಸೊಸೈಟಿಯಾಗಿ ಎಲ್ಲರೂ ಅವ್ರವ್ರು ಇರ್ತಾರೆ, ಇವರು ಯಾವುದು ಕೇಳೋದೇ ಇಲ್ಲ. ಅವ್ರು ಫಿಕ್ಸ್ ಮಾಡಿದ್ದು ಇವ್ರು ಕೊಡಲೇಬೇಕು. ಅದು ಒಂದು ಕಾಯ್ದೆ, ರಿಜಿಸ್ಟ್ರೇಷನ್ ಆಫ್ ಸೊಸೈಟೀಸ್ ಆ್ಯಕ್ಟು. ಇದು ಒಂದು ಅಪಾರ್ಟ್ಮೆಂಟ್ ಆ್ಯಕ್ಟು, ಇದು ಒಂದು ಕಾಯ್ದೆ. ಇದರಲ್ಲಿ ಒಂದು ರಿಜಿಸ್ಟ್ರೇಷನು, ಅದರಲ್ಲಿ ಒಂದು. ಯಾವುದರಲ್ಲಿ ಆದರೂ ಒಳ್ಳೆಯದು ಯಾವುದು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಒಂದು ವರದಿ ತಯಾರಾಗ್ತದೆ. ಏನೇನು ಕಾನೂನುಗಳು ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ಚಿಂತನೆ. ಎಕ್ಸ್ಪರ್ಟ್ಸು ಬರ್ತಾರೆ, ಲಾಯರ್ಸು ಬರ್ತಾರೆ, ಈ ಮಕ್ಕಳು ಇದ್ದಾರೆ. ನೀವು ಬರೋದಿದ್ರೆ ನಿಮ್ಮನ್ನು ಮಾಜಿ ಮತ್ತು ಭಾವಿ ಶಾಸಕರುಗಳೇ, ಮಾಧ್ಯಮದ ಮಿತ್ರರೇ, ಕಾಲೇಜಿನ ಬೋಧಕ ವರ್ಗದವರೇ ಮತ್ತು ಬೋಧಕೇತರರೇ ಮತ್ತು ನಮ್ಮ ಸ್ವಯಂ ಸೇವಕರೇ, ಬೆಂಗಳೂರು ಕಾನೂನು ಕಾಲೇಜಿಗೆ ಕೊಡುವ ನಿರ್ಧಾರ ಮಾಡಿದ ದಿನದಿಂದ ಸಂದರ್ಭದಿಂದ ಇಲ್ಲಿಯವರೆಗೆ
ನಮಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಟ್ಟಿದ್ದೀರಿ ಅದ್ಭುತವಾಗಿ. ನಮ್ಮ ಈ ಜೋನಲ್ ಆರಂಭವಾದ ಮೇಲೆ ಜೋನಲ್ಗಿಂತ ಮೊದಲು ಇಲ್ಲಿ ನಾವು ಬೆಂಗಳೂರು ವಲಯದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೇವೆ. ಬೆಂಗಳೂರಲ್ಲೇ 30ಕ್ಕಿಂತ ಹೆಚ್ಚು ಮೊದಲು ಕಾಲೇಜ್ ಇದ್ದವು. ಈಗ ಜಾಸ್ತಿ 60-70 ಕಾಲೇಜುಗಳು ಬೆಂಗಳೂರಲ್ಲೇ ಇವೆ. ಸೊ ಅವುಗಳೆಲ್ಲವೂ ಒಂದು ಕಡೆ ಮಾಡಲಾದ 2 ಭಾಗ ಮಾಡಿದ್ವಿ, ಎ ಮತ್ತು ಬಿ ಅಂತ. ಎ ವಲಯ ಈ ಕಾರ್ಯಕ್ರಮದಲ್ಲಿ ಆಗ್ತದೆ. ಸೊ ವಲಯ ಮಾಡಿದಾಗ ಅದಕ್ಕಿಂತ ಮೊದಲು ಇಷ್ಟು ಹೆಚ್ಚು ಸಂಖ್ಯೆಯ ಕಾಲೇಜುಗಳು ಒಂದು ವಲಯಕ್ಕೆ ಆಯ್ಕೆ ಆಗಿರಲಿಲ್ಲ, ಅಂದರೆ ಎಂಟ್ರಿ ಆಗಿರಲಿಲ್ಲ. 12, 13, 14, 16 ಮ್ಯಾಕ್ಸಿಮಮ್ ಆಗಿತ್ತು. ಈ ಸರಿ 24 ಕಾಲೇಜಿಗೆ ಆಗ್ತದೆ. ಒಂದು ನಮಗೆ ಆತಂಕ ಸಭಾಂಗಣದ್ದು. ಮೊದಲೇ ನಮಗೆ ನಿರೀಕ್ಷೆ ಇದ್ದಿದ್ರೆ ಅಂದರೆ ಈ 22-23 ನೋಡಿದ್ರೆ ಬನಶಂಕರಿ ಕಾಲೇಜ್ ಹೋಗ್ತಿದ್ವಿ. ನಮ್ಗೆ 60-70 ಆಗುತ್ತೆ. 60-70ಕ್ಕೆ ನಮಗೆ ಸೀಮಿತ ಅಂದರೆ ಈ ಹಾಲು ಅನ್ನುವ ಉದ್ದೇಶ ಇಟ್ಕೊಂಡು ಮಾಡ್ಕೊಂಡಿದ್ದೇವೆ. ಸೊ ನಾವು ಇನ್ನು ನೆಕ್ಸ್ಟ್ ಇಯರ್ ಮಾಡಬೇಕಾದಾಗ ದೊಡ್ಡ ಹಾಲು ನೋಡಬೇಕಾಗುತ್ತೆ ಈ ವಲಯಗಳಿಗೆ ಮಾಡುವ ಸಂದರ್ಭದಲ್ಲಿ. ಅದೇನೇ ಇರಲಿ. ಸೊ ಇಂತಹ ಅಚ್ಚುಕಟ್ಟಾಗಿ ಮತ್ತು ಎಲ್ಲರನ್ನೂ ಸುಸಜ್ಜಿತವಾಗಿ ಸೇರಿಸ್ಕೊಂಡು 24 ಕಾಲೇಜುಗಳನ್ನ ಎಂಟ್ರಿ ಮಾಡಿ ತಗೊಂಡು ಎಲ್ಲರಿಗೂ ಮಾಹಿತಿ ಕೊಡೋದ್ರ ಜೊತೆಗೆ ಕಿಲ್ಪಾರ್ ಜೊತೆಗೆ ಮತ್ತು ಈ ಆಯುಕ್ತ ಪಂಚಾಯತ್ ರಾಜ್ ಆಯುಕ್ತರ ಜೊತೆಗೆ ಸಂಪರ್ಕ ಇಟ್ಕೊಂಡು ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಬೆಂಗಳೂರು ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಾನು ಬೀಳ್ಕೊಡುಗೆ ಕೊಡ್ಬೇಕಾದ್ರೆ 1 ಅಡಿ ಎತ್ತರದ ಸೇಮ್ ಅಶೋಕ ಸ್ತಂಭವನ್ನು ಕೊಟ್ಟು ನಾನು ಅದನ್ನು ಇಟ್ಕೊಂಡು ಯಾವತ್ತೂ ಬರಿದೇ ಇದ್ದಾಗೆ ನೋಡ್ಕೊತೀನಿ. ಯಾಕಂದ್ರೆ ಅದು ನಾನು ರಕ್ಷಣೆ ಮಾಡಿತ್ತು, ನಾನು ಅದನ್ನು ರಕ್ಷಣೆ ಮಾಡಿದೆ. ಅದೇ ರೀತಿಯಲ್ಲಿ ನಿಮಗೂ ನಾವು ಕೊಡ್ತಾ ಇದ್ವಿ. ಅದು ಸದಾ ತಮ್ಮಲ್ಲಿ ಇರಲಿ, ಜಾಗೃತಿ ಮೂಡಿಸ್ಲಿ. ತಾವು ಈ ದೇಶಕ್ಕಾಗಿ ದುಡಿಬೇಕು, ಈ ಸಂವಿಧಾನಕ್ಕಾಗಿ ನಾವು ರಕ್ಷಣೆ ಮಾಡಬೇಕು. ಬಿಕಾಸ್ ವಿ ಆರ್ ಆಲ್ ಲಾ ಸ್ಟೂಡೆಂಟ್ಸ್. We have to uphold our constitution. I thank C.S. Patil sir and Vadia sir for having chosen us, our college as the collaborating college for this function, because I think that was my promise, sir. Whichever way you tell, sir ಹೇಳಿದ್ರು ಆ ಕಾಲೇಜ್ ಎಲ್ಲಿತ್ತು, ಈಗ ಅಲ್ಲಿ ಬರಬೇಕಾದ್ರೆ ನನ್ನ ಶ್ರಮ ಇರ್ಬೋದು, ಬಟ್ ಮಾರ್ಗದರ್ಶನ ನನ್ನ ಸಾಯ್ಬೋದು. Every stage of my growth, of this college growth, I should take sir's advice. And so simple, so straight, and a law based ಆಗಿ ಆನ್ಸರ್ ಕೊಡ್ತಾ ಇದ್ರು. ಅದರೊಳಗೆ ಆನ್ಸರ್ ಇರ್ತಾ ಇತ್ತು ಹಾಗೂ ನನಗೆ ಅಡ್ವೈಸ್ ಇರ್ತಾ ಇತ್ತು. ಒಂದು ಕಡೆ it was like giving me positive, this one don't lose, but you have to overcome this, because there were so many things I had to weed out. ಹೊರಗೆ ತೆಗಿಬೇಕಿತ್ತು, ಕೆಲವರನ್ನು ಹೊಸಬ್ರನ್ನು ಸೇರಿಸಬೇಕಿತ್ತು. ಇಟ್ಸ್ ನಾಟ್ ಎ ಈಸಿ ಜಾಬ್ ಟು ರನ್ ಅ ಕಾಲೇಜ್ ಫಾರ್ ಆಲ್ಮೋಸ್ಟ್ 10 years. ಸೊ ವಿತ್ ಸರ್ಸ್ ಗೈಡೆನ್ಸ್ and all the blessings of my family members, so we have come to this level, and I thank sir for all this. I will always remember him. ಆ ಸೈನ್ಯದಲ್ಲಿ ನಾನು ಒಬ್ಬ ನಾವು ಸೈನ್ಯ ಕಟ್ತಾ ಇದ್ರಿ. ಸೊ ಇವತ್ತು ಬೆಳಿಗ್ಗೆ ಮಾತಾಡ್ಬೇಕಾದ್ರೆ ನಾನು ಸ್ಟೇಡಿಯಂ ಪೂರ್ತಿ ಸೇರಿಸಷ್ಟು ನನಗೆ ಶಕ್ತಿ ಇದೆ. ಆ ಶಕ್ತಿಯನ್ನು ತಾವೆಲ್ಲ ಸೇರ್ಕೊಂಡು ಮಾಡ್ತೀರ ಅಂತ ಹೇಳಿ. ಬಿಕಾಸ್ ಯಾವ ಸ್ಟೇಡಿಯಂ ಹೇಳಿದ್ರು ಸರ್? So maybe sir has such a powerful commitment. Maybe if he minds Chinnaswamy Stadium full of law students and says biಟ್ಟು ಒಂದು ಕಾರ್ಯಕ್ರಮ ಮಾಡೋಷ್ಟು ಶಕ್ತಿ ಇದೆ. Because all the present professors who are teaching, all are his students. So ಆ ಒಂದು ಇದರಲ್ಲಿ he has imbibed that knowledge in them, and same knowledge is coming to all of us in different ways. So with this great opportunity of giving this ಒಂದು ಮಾದರಿ ವಿಧಾನಸಭಾ ಅಧಿವೇಶನವನ್ನು ಈಗ ಇದರಲ್ಲಿ ಬೆಳಗಾಮಲ್ಲಿ ನಡೀತದೆ. ಸೊ ಅದೇ ತರ ಇಲ್ಲಿ ನಡೆದಂಗೆ ಆಯ್ತು. ಬಿಕಾಸ್ ಸೇಮ್ ಥಿಂಗ್ ವಾಸ್ ದೇರ್, ಬ್ಯೂಟಿಫುಲ್ ಆನ್ಸರ್ಸ್, ಬ್ಯೂಟಿಫುಲ್ ಕ್ವಶನ್ಸ್. ಸಮಯ ಅಭಾವದಿಂದ ಕೆಲವು ಆನ್ಸರ್ ಮಾಡಕ್ ಆಗ್ಲಿಲ್ಲ. ಅದರ್ವೈಸ್ ಐ ಥಿಂಕ್ ಈಕ್ವಲಿ ಕಾಂಪಿಟೆಂಟ್, and all credit goes to sir because of the follow up and the dedication what he had next ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು. So he is the main person behind all this great function. So I thank sir also on behalf of the trust as well as Samuel Doctor, and the credit goes to the principal and the team
for selecting the students, organizing the function, and I thank Chennakeshav and team of Kilpar. So Hanuman generally, I think I see him every time. So sir, the Bilgaulagi, so he is the backbone with that. So always present for all the functions. So I thank him. So ಒಂದು ಅವರಿಗೆ ಆನರ್ ಮಾಡಿದ್ರೆ ತಪ್ಪಾಗಲ್ಲ ಸರ್ ನೈವೇದ್ಯ ಮಧುಸೂದನ್ ಅವರಿಗೆ, because he is present for all the functions. So it is like behind the screen, you know, so I request principal to honor him also, because it is our pride that we should recognize each and every person who was dedicated to this function. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ ಬೆಂಗಳೂರು ಕಾನೂನು ಕಾಲೇಜು ಬಸವೇಶ್ವರ ನಗರ ಬೆಂಗಳೂರು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಕಾನೂನು ವಿದ್ಯಾರ್ಥಿಗಳಿಗೆ ಬೆಂಗಳೂರು ವಲಯ ಎ ಮಟ್ಟದ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ 2025-26ರ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂದಿದ್ದು, ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖವಾಗಿ ಸಹಕರಿಸಿದ ಮುಖ್ಯ ಅತಿಥಿಗಳು ಹಾಗೂ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಬೆಂಗಳೂರು ಕಾನೂನು ಕಾಲೇಜಿನ ಎಲ್ಲಾ ಶಿಕ್ಷಕರಿಗೆ, ಬೆಂಗಳೂರು ಕಾನೂನು ಕಾಲೇಜಿನ ಆಡಳಿತ ಮಂಡಳಿಯಿಂದ ಧನ್ಯವಾದಗಳು.